ಇಂದು 613ನೇ ವೇಮ ಜಯಂತಿಯ ಕುರಿತು ನಾವೆಲ್ಲರೂ ಈ ಒಂದು ಹೇಮರೆಡ್ಡಿ ಮಲ್ಲಮ್ಮ ವೇದಿಕೆಯಲ್ಲಿ ಕೂಡಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಶಾಸಕರ ಸಹೋದರರಾಗಿರ್ತಕ್ಕಂಥ ಪ್ರದೀಪಣ್ಣ ಪಟ್ಟಣ ಅವರನ್ನ ನಮ್ಮ ಸಮಾಜದ ಪರವಾಗಿ ಹಾಗೂ ಈ ವೇದಿಕೆಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಮಾಲಾರ್ಪಣೆಯನ್ನ ಸಮಾಜದ ಘಟಕದ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಜ್ಞಾನೇಶ್ವರ ಮೇಲಪ್ಗಳು ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಸಮಾಜದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಅದೇ ರೀತಿ ಶ್ರೀ ಚನ್ನಬಸವ ಹಿರೇರೆಡ್ಡಿ ಇವರಲ್ಲೂ ಕೂಡ ಈ ವೇದಿಕೆಯ ಪರವಾಗಿ ಹಾಗೂ ನಮ್ಮ ಸಮಾಜದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತರಿಗೆ ಪ್ರಕಾಶ್ ಚೌಳಿ ಅವರು ಬಂದು ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಸನ್ಮಾನಿಸಬೇಕಂತ ಕೇಳ್ಕೊತೇವೆ. ಮಾಲಾರ್ಪಣೆಯೊಂದಿಗೆ ಒಂದು ನಡೆಸಿಕೊಡ್ತಕ್ಕಂತಹ ನಮ್ಮ ಸಮಾಜದ ಹಿರಿಯರು ಆಗಿರ್ತಕ್ಕಂಥ ನಿವೃತ್ತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಆಗಿರ್ತಕ್ಕಂಥ ಶ್ರೀ GI ಹಕಾಟಿ ಅವರನ್ನು ಕೂಡ ಈ ವೇದಿಕೆ ಪರವಾಗಿ ಹಾಗೂ ಸಮಾಜದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತರಿಗೆ VG ಹೆಬ್ಬಳ್ಳಿ ಡಾಕ್ಟರ್ ಸರ್ ಅವರು ಬಂದು ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಶ್ರೀಯುತರನ್ನ ಸತ್ಕರಿಸಬೇಕಂತ ಕೇಳ್ಕೊತಾರೆ. ಮಾಲಾರ್ಪಣೆಯೊಂದಿಗೆ ಸ್ವಾಗತವನ್ನು ಕೋರುತ್ತೇನೆ. ವಿಶ್ರಾಂತಿ ಶಿಕ್ಷಕರಾದಂತಹ ಕಮಿಟಿ ಮೇಡಮ್ ಅವರಿಗೆ ಶ್ರೀಮತಿ ವೀಣಾ ಹೆಬ್ಬಳ್ಳಿ ಅವರು ಬಂದು ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಶ್ರೀಯುತರನ್ನ ಸತ್ಕರಿಸಬೇಕಂತ ಕೇಳ್ಕೊತಾರೆ. ಮಾಲಾರ್ಪಣೆಯೊಂದಿಗೆ ಸ್ವಾಗತ ನೀಡಿರ್ತಕ್ಕಂಥ ಮಹನೀಯರಿಗೆ ಮಾಲಾರ್ಪಣೆಯೊಂದಿಗೆ ಅವರನ್ನೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸುವ ಉದ್ದೇಶದಿಂದ ತಮ್ಮನ್ನು ಕೂಡ ಇಲ್ಲಿ ಆಹ್ವಾನಿಸಿದ್ದೇವೆ. ಅದಕ್ಕಾಗಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಬಂದಿರತಕ್ಕಂಥ ಎಲ್ಲ ಬಂಧು ಭಗಿನಿಯರನ್ನ, ಎಲ್ಲ ಸಮಾಜದ ಮುಖಂಡರುಗಳನ್ನ, ಅಕ್ಕನ ಬಳಗದವರನ್ನ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಅಂಗ ಮಹಾಯೋಗಿ ವೇಮನರ ಒಂದು ಜಯಂತ್ಯೋತ್ಸವ ನಿಮಿತ್ತವಾಗಿ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭ ಮತ್ತು ಪೂಜಾ ಕಾರ್ಯಕ್ರಮ. ಈ ಉದ್ಘಾಟನೆ ಸಮಾರಂಭ ಪೂಜಾ ಕಾರ್ಯಕ್ರಮವನ್ನು ಸರ್ವ ಅತಿಥಿ ಮಹೋದರರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಧ್ವಜ ಎತ್ತಿ ಸಾರು ಧರ್ಮ ಒಂದೇ ಎಂದು, ಭುಜ ಎತ್ತಿ ಸಾರು ಜಾತಿ ಒಂದೇ ಎಂದು, ನಿಜವೆತ್ತಿ ಸಾರು ಸತ್ಯವೊಂದೇ ಎಂದು ವಿಶ್ವದಾಭಿರಾಮ ಕೇಳು ಎಂಬ ಅನ್ನತಕ್ಕಂಥ ವೇಮನದ ಒಂದು ವಚನದಂತೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನೆರವೇರುತ್ತದೆ. ಚಪ್ಪಾಳೆ ಮೂಲಕವಾಗಿ ಆ ಉದ್ಘಾಟನೆಗೆ ನೆರವು ತರಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ತರನಾಗಿ ಶ್ರೀಯುತರು ಮಹಾಯೋಗಿ ವೇಮನರ ಭಾವಚಿತ್ರಕ್ಕೆ ಪೂಜಾ ಸಮಾರಂಭವನ್ನು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. KMF ನಿರ್ದೇಶಕರಾದಂತಹ ರಮೇಶ್ ಅಣ್ಣಿಗೇರಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮೆ ಮಹಾಯೋಗಿ ವೇಮನರ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮ ನಿರ್ವಹಿಸಿದಂತಹ ಸರ್ವ ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳು. ಧನ್ಯವಾದಗಳು. ಈ ಒಂದು ಉದ್ಘಾಟನೆ ಹಾಗೂ ಪೂಜಾ ಕಾರ್ಯಕ್ರಮ ನಿರ್ವಹಿಸಿದಂತ ಎಲ್ಲ ಮಹನೀಯರಿಗೆ
KMF ನಿರ್ದೇಶಕರಾದಂತಹ ರಮೇಶ್ ಅನ್ನಿಗೇರಿ ಸರ್ ಅವರಿಗೆ ಲೋಕಣ್ಣ ಕೊಳಚಿ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಅವರನ್ನ ಸತ್ಕರಿಸಬೇಕಂತ ಕೇಳ್ಕೊತಾರೆ. ಇವತ್ತಿನ ಸಮಾರಂಭದ ಮುಖ್ಯ ಅಂಗವಾದಂತಹ ಅತಿಥಿ ಉಪನ್ಯಾಸ ಅನ್ನತಕ್ಕಂಥ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ GI ಹಕಾಟಿ ಸರ್ ಅವರು ಈ ಮಹಾಯೋಗಿ ವೇಮಣ್ಣನ ಕುರಿತು ಒಂದು 4-5 ಮಾತು ವಿಚಾರಗಳನ್ನ ಹಂಚಿಕೊಳ್ಬೇಕಂತ ಕೇಳ್ಕೊತಾರೆ. 613ನೇ ಜಯಂತಿಯ ಪ್ರಯುಕ್ತ ರಾಮದುರ್ಗ ತಾಲೂಕಿನ ಆಂಜನೇಯ ನಗರದ ಮಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿ ಜರುಗುತ್ತಿರುವ ವೇದಿಕೆಯ ಮೇಲೆ ಆಸೀನರಾದಂಥ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಜ್ಞಾನೇಶ್ವರ್ ಮೇಲಪ್ಪಗಳವರೇ ಹಾಗೂ ಸಮಾಜದ ಮುಖಂಡರು ಹಾಗೂ ವೈದ್ಯರಾದಂಥ ಡಾಕ್ಟರ್ KV ಪಾಟೀಲ್ ಅವರೇ ಹಾಗೂ ತಾಲೂಕಿನ ಶಾಸಕರ ಸುಮಾ ಕಮತಿಗಿ ಮೇಡಮ್ರವರೇ ಹಾಗೂ ಇನ್ನೋರ್ವ ಉಪನ್ಯಾಸಕಿಯರಾದಂಥ ಕಳಸಪ್ಪನವರು ಮೇಡಮ್ ಅವರೇ ಹಾಗೂ ಇಂದಿನ ಸಮಾರಂಭದಲ್ಲಿ ಸನ್ಮಾನಿತರಾಗಿ ಆಗಮಿಸಿರುವಂಥ ಎಲ್ಲ ಸಮಾಜದ ಹಿರಿಯರೇ ಹಾಗೂ ತಾಯಂದಿರೇ ಎಲ್ಲ ಸಮಾಜದ ಸಹೋದರ ಸಹೋದರಿಯರೇ ಎಲ್ಲರಿಗೂ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ ಮಹಾಯೋಗಿ ವೇಮಣ್ಣರ ಜಯಂತಿಯನ್ನು ಪ್ರತಿ ವರ್ಷ ಜನವರಿ 19ರಂದು ಅದೇ ರೀತಿಯಾಗಿ ಇಂದು ರಾಮದುರ್ಗದ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿ ನಾವು ಸಹಿತ ಈಗ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಮಹಾಯೋಗಿ ವೇಮಣ್ಣರ ಜಯಂತಿ ಮಹಾಯೋಗಿ ವೇಮಣ್ಣರ ಜಯಂತಿಯನ್ನು ಆಚರಿಸಲಿಕ್ಕೆ ವಿಶೇಷವಾಗಿ ಅವರು ಆಂಧ್ರದ ರೆಡ್ಡಿ ಕುಲದಲ್ಲಿ ಆಗರ್ಭ ಶ್ರೀಮಂತ ಮನೆತನದಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಜನಿಸ್ತಾ ಇದ್ದಾರೆ. ಅಲ್ಲೇ ಆಳ್ವಿಕೆ ರೆಡ್ಡಿ ಸಮಾಜದನೇ ಇರ್ತದೆ ಆಂಧ್ರದಲ್ಲಿ. ಅಂತಹ ರೆಡ್ಡಿ ಸಾಮ್ರಾಜ್ಯದ ಆಳ್ವಿಕೆಯ ಬಹಳಷ್ಟು ಉತ್ತುಂಗ ಶಿಖರದ ಆಡಳಿತವನ್ನು 15ನೇ ಶತಮಾನದಲ್ಲಿ ಆಳ್ತಾ ಇರುವಾಗ ಇವರು ಆ ಮನೆತನದಲ್ಲಿ ಮಹಾಯೋಗಿ ವೇಮಣ್ಣರು ಜನಿಸ್ತಾರೆ. ಇವರ 1412ರಲ್ಲಿ ಇವರು ಜನನ ಆಗ್ತದ. ವಿಶೇಷವಾಗಿ ರೆಡ್ಡಿ ಅಂತಂದಾಕ್ಷಣ ಇದು ಸಂಸ್ಕೃತದ ರಾಟ್ ಎಂಬ ಪದದಿಂದ ಇದು ಬಂದಿದೆ. ಕನ್ನಡದಲ್ಲಿ ರೆಡ್ಡಿ ಅಂತ ಕರಿತೀವಿ. ಹಾಗಾದ್ರೆ ಇದು ರೆಡ್ಡಿ ಅಂತಂದ್ರೆ ಅದರ ಶಬ್ದದ ಅರ್ಥ ರೆಡ್ಡಿ ಅಂತಂದರೆ ರಾಜ, ರೈತ, ನಾಯಕ, ಸೇನಾಧಿಪತಿ, ಪಾಲಕ. ಅಷ್ಟೇ ಅಲ್ಲದೆ ಅವರು ನಮ್ಮ ಹಳ್ಳಿ ಒಳಗೆ ಮಾತಾಡ್ತಾರ ರಟ್ಟಿ ಮುರಿದು ದುಡಿಯುವವರು ಅಂದರೆ ದೈಹಿಕವಾಗಿ ಶ್ರಮ ವಹಿಸುವವರಿಗೆ ರೆಡ್ಡಿ ಎನ್ನುವಂಥ ಒಂದು ಪದ ಡಿಕ್ಷನರಿಯಲ್ಲಿ ಇರುವಂಥದ್ದು. ಹಾಗಾದ್ರೆ ಭಾಳಷ್ಟು ಜನ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ರೈತಾಪಿ ಒಂದು ಉದ್ಯೋಗವನ್ನು ಮಾಡಿಕೊಂಡು ಶ್ರಮಜೀವಿಗಳಾಗಿ ದುಡಿಯುವಂಥ ಒಂದು ಕುಲ ಅಂತ ತಿಳ್ಕೊಂಡು ಇದು ವೇಮಣ್ಣರ ಇತಿಹಾಸದಲ್ಲಿ ಬರ್ತಕ್ಕಂಥದ್ದು. ಇವರು ಕೊಂಡವೀಡು ಪಟ್ಟಣದ ಮೂಗಚಿಂತಪಲ್ಲಿಯಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ಜನನ ಆಗ್ತದ. ಆರಂಭದಲ್ಲೇ ನಾನು ಮೊದಲೇ ಹೇಳಿರುವಂತೆ ಅವರು ಆಗರ್ಭ ಶ್ರೀಮಂತ ಮನೆತನದಲ್ಲಿ ಜನಿಸಿದವರು. ಆ ಮನೆತನದ ಒಂದು ಹಿನ್ನೆಲೆ, ಆ ಮನೆತನದಲ್ಲಿ ದೈವ ಭಕ್ತಿಯ ಎಲ್ಲ ಸದಸ್ಯರು ದೈವಭಕ್ತಿ ಹೊಂದಿದಂಥವ್ರು ತಂದೆ ತಾಯಿಗಳು. ಆರಂಭದಲ್ಲಿ ದೈವಭಕ್ತಿಯ ಕುಟುಂಬದಲ್ಲಿ ಜನಿಸಿದಂಥ ಇವರಿಗೆ ಬಹಳ ವಿಶೇಷವಾಗಿ ತಾಯಿಯ ಸ್ಥಾನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಮಾರ್ಗದರ್ಶನ ಸಿಗ್ತದೆ ಇವರಿಗೆ. ಇವರು ಇಷ್ಟೊಂದು ಉತ್ತುಂಗ ಶಿಖರಕ್ಕೆ ಏರಲಿಕ್ಕೆ ಕಾರಣೀಭೂತರಾದವರು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗ್ತದೆ. ಯಾಕಂದ್ರೆ ನಾವೆಲ್ಲ ಬಯಸ್ತಾ ಇದ್ದೇವೆ, ಯಾರೇ ಇವತ್ತ ಒಂದು ಪುರುಷ ಏನಾದರೂ ಸಾಧನೆ ಮಾಡಬೇಕಾದ್ರೆ ಅದರ ಹಿಂದೆ ಒಬ್ಬರು ಮಹಿಳೆ ಇರ್ತಾರೆ ಅಂತ ತಿಳ್ಕೊಂಡು ಇವತ್ತಿಗೂ ಹೇಳುವಂಥ ಪರಿಪಾಠ ಈ ಮಲ್ಲಮ್ಮನಿಂದೇ ಇರಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರು ಒಂದು ಪಾರಮಾರ್ಥಿಕ ಜ್ಞಾನದ ಕಡೆಗೆ ಇವ್ರದ್ದು ಒಲವು ಹೋಗ್ತದೆ. ಆಧ್ಯಾತ್ಮಿಕ ಜ್ಞಾನದ ಕಡೆಗೆ ಇವರ ಆರಂಭದ ಒಲವು, ಜ್ಞಾನದಾಗ ಇವರಿಗಿರ್ತದ. ಅದರಲ್ಲೂ ವಿಶೇಷವಾದಂಥ ಜ್ಞಾನ, ಆಧ್ಯಾತ್ಮಿಕವಾದಂಥ ಜ್ಞಾನವನ್ನು ಪಡೀಲಿಕ್ಕೆ ಇವರು ಶಿಕ್ಷಣವನ್ನು ಪಡಿತಾರೆ. ಇವರಿಗೆ ಏನು ಒಂದು ಸಮಾಜದ ಅಂಕು ಡೊಂಕುಗಳ ಕಿತ್ತುವಂಥ ಕೆಲಸದ ಕಡೆ ಗಮನ ಹರಿಸ್ತಾರೆ ಇವರು.
ಸಮಾಜದಲ್ಲಿ ಅನೇಕ ಕಂದಾಚಾರಗಳು, ಅನಿಷ್ಟಗಳು, ಕುರುಡು ಮೂಢನಂಬಿಕೆಗಳು ಇವುಗಳನ್ನೆಲ್ಲ ಮನಗಂಡು ಶಿಕ್ಷಣದಿಂದ ಇದರ ನಿವಾರಣೆ ಯಾಕೆ ಸಾಧ್ಯ ಆಗಬಾರ್ದು? ಇವರು ತಮ್ಮ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ಆದರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇವರ ತಂದೆನೂ ಸಹಿತ ಬಹಳ ಅಗರ್ಭ ಶ್ರೀಮಂತ ಮನೆತನದಲ್ಲಿ ಇರುವುದರಿಂದ ಇವರು ಈ ಶ್ರೀಮಂತಿಕೆಯಿಂದ ವಿಶೇಷವಾಗಿ ಏನಾಗ್ತದೆ ಅಂತಂದರೆ ಸಮಾಜದಲ್ಲಿ ಆ ಶ್ರೀಮಂತ ಒಂದು ಮನೆತನದಲ್ಲಿ ಇದ್ದುಕೊಂಡು ಸ್ವಲ್ಪ ಮಟ್ಟಿಗೆ ಏನಾಗ್ತದೆ ಅಂತಂದರೆ ಅನೈತಿಕ ಹಾದಿಯನ್ನು ಹಿಡಿಯುವಂತಹ ಸಂದರ್ಭ ಒದಗಿ ಬರ್ತದೆ. ಬಾಲ್ಯಾವಸ್ಥೆಯಲ್ಲೂ ಇರುವಂಥ ಈ ಮಹಾಯೋಗಿ ಇವನ್ನೆಲ್ಲ ನೋಡ್ತಾರವರು. ಏನಿದು ಹೀಗ್ಯಾಕಾಗ್ತದೆ? ನಾವೆಲ್ಲ ಇವತ್ತು ಹೇಳ್ತೀವಿ ನಮ್ಮ ಸಂಸ್ಕೃತಿ ಭರತನಾಟ್ಯ ಅಂತ ತಿಳ್ಕೊಂಡು, ಅದರ ಹೆಸರಿನಡಿ ಅನೇಕ ಅಲ್ಲಿ ಏನು ನಡೀತದೆ ಅಂತಂದರೆ ಅನ್ಯಾಯ ಅತ್ಯಾಚಾರ ನಡೆಯುವಂಥ ಒಂದು ಪ್ರಸಂಗವನ್ನು ಮಹಾಯೋಗಿ ನೋಡಿ ಇದು ಏನಿದು ನಮ್ಮ ಸಮಾಜ ಅಂತ ಆಗಲೇ ಅವರು ಚಿಂತಿತರಾಗ್ತಾರೆ. ಅದರಲ್ಲಿ ಯಾರು ಭಾಗಿಯಾಗ್ಯಾರ ಅಂದ್ರೆ ಅವ್ರ ತಂದೆನೇ ಭಾಗಿಯಾಗಿದ್ದಾರೆ. ಹೀಗ್ಯಾಕೆ ಆಗ್ತಾ ಇದೆ? ಯಾಕೆ ಇವರಿಗೆ ಆರಂಭದಲ್ಲಿ ಉತ್ತಮ ಶಿಕ್ಷಣ ಸಿಕ್ಕದು, ಹೀಗ್ಯಾಕಾಗಿದೆ? ಇವರು ಆಡಳಿತ ನಡೆಸ್ತಕ್ಕಂಥವ್ರು, ಬಲಾಢ್ಯ ಸಾಮ್ರಾಜ್ಯವನ್ನು ಕಟ್ಟಿದವರು. ಇಂಥ ಒಂದು ಕ್ಷಣಿಕ ಸುಖದಲ್ಲಿ ಯಾಕೆ ಇವರು ತಲ್ಲೀನರಾಗ್ಯಾರ ಅಂತ ತಿಳ್ಕೊಂಡು ಆಗಲೇ ಚಿಂತಿತರಾಗಿ ತಂದೆಯ ಅನ್ಯಾಯ ಅತ್ಯಾಚಾರ ಇವನ್ನೆಲ್ಲ ನೋಡಿ ಏನು ಮಾಡ್ತಾರಂತಂದರೆ ಆ ಸಂದರ್ಭದಲ್ಲಿ ಅಲ್ಲಿ ಭೇಟಿ ಕೊಡ್ತಾರೆ. ಅವರು ಅಲ್ಲಿ ಇರ್ತಕ್ಕಂಥ ಏನು ನೃತ್ಯ ಮಾಡ್ತಿರ್ತಾರ, ಭರತನಾಟ್ಯ ಮಾಡ್ತಿರ್ತಾರ, ಹಾಡ ಹಾಡ್ತಿರ್ತಾರ, ಅದು ಯಾವುದೂ ಏನೂ ಇರುವುದಿಲ್ಲ ಅಂತಂದರೆ ಯಾವುದೇ ಸ್ವರ ಏನೂ ಇರುವುದಿಲ್ಲ, ಅದರ ಸಂಗೀತದ ನಾದನೇ ಇರುವುದಿಲ್ಲ. ಹೆಸರಿಗೆ ಮಾತ್ರ ಸಂಗೀತ ಸಂಜೆ. ಅಲ್ಲಿ ನಡೀತಕ್ಕಂಥ ಎಲ್ಲ ಅನ್ಯಾಯಗಳನ್ನು ಇವರು ಸಹಿಸಲಾರದೇ ಏನು ಮಾಡ್ತಾರೆ ಅಂತಂದರೆ ಇದು ಹೀಗ್ಯಾಕೆ ಸಮಾಜ ಹೀಗ್ಯಾಕಾಗ್ಯದ, ಇದಕ್ಕೆ ಯಾರು ಮಾರ್ಗದರ್ಶಕರು ಇಲ್ಲೇನು? ಇದನ್ನು ಮನಗಂಡು ಅವರು ಮುಂದೆಯೇ ಇದನ್ನು ಹೇಗಾದರೂ ಮಾಡಿ ಸುಧಾರಿಸಲಿಕ್ಕೆ ಪ್ರಯತ್ನ ನಡೆಸ್ತಾರೆ. ಆದರೆ ಅದೇ ಒಂದು ಸಂಗೀತ ಸಂಜೆಯಲ್ಲಿರ್ತಕ್ಕಂಥ ಮತ್ತೊಬ್ಬ ಮಹಿಳೆ ಈ ವ್ಯಕ್ತಿಗೆ ಮಾರ್ಗದರ್ಶನ ಮಾಡುವುದರ ಮೂಲಕ ಅನ್ಯ ಮಾರ್ಗವನ್ನು ತೋರಿಸಿ ಮಹಾಯೋಗಿ ವೇಮನನ್ನು ಸಹಿತ ಅದೇ ತೆಕ್ಕೆಯಲ್ಲಿ ತೆಗೆದುಕೊಂಡು ಅವನು ಸಹಿತ ಏನಾಗ್ತಾನಂತಂದರೆ ಅನ್ಯಾಯ ಅತ್ಯಾಚಾರ ಮೋಸಕ್ಕೆ ಒಳಗಾಗಿ ಏನಾಗ್ತಾನಂದರೆ ಶ್ರೀಮಂತಿಕೆಯೊಳಗಾದು ತಂದೆ ಹಾದಿಯನ್ನೇ ಹಿಡಿದು ಸಂಪೂರ್ಣವಾಗಿ ಈ ಒಂದು ರೆಡ್ಡಿ ಸಾಮ್ರಾಜ್ಯ ಇಂಥ ಒಂದು ದುರ್ನಡತೆಯ ಮಾರ್ಗದಲ್ಲಿ ನಡೀತಾ ಇರುವಾಗ ಮಲ್ಲಮ್ಮಳ ಮಾರ್ಗದರ್ಶನ ಏನಾಗ್ತದಂದರೆ ಪುನರ್ಜನ್ಮವನ್ನು ಮಹಾಯೋಗಿಗೆ ನೀಡ್ತದೆ. ಆತ ಹಾಗಾದ್ರೆ ಇಂಥ ಎಲ್ಲ ಅನ್ಯಾಯ ಅತ್ಯಾಚಾರ ನಡೀತಾ ಇರುವಂಥ ಸಂದರ್ಭದಲ್ಲಿ ಮಲ್ಲಮ್ಮಳ ಹತ್ತರ ಆತ ಏನು ಮಾಡ್ತಾನಂತಂದರೆ ತನ್ನ ಒಂದು ಕಾಯಕಕ್ಕೆ, ತನ್ನ ಅನೀತಿಯ ಮಾರ್ಗಕ್ಕಾಗಿ ಮಲ್ಲಮ್ಮಳ ಮೂಗುತಿಯನ್ನೇ ಕೇಳುವಂಥ ಪ್ರಸಂಗ ಒದಗಿ ಬರ್ತದೆ. ಆವಾಗ ಮಲ್ಲಮ್ಮ ಕೊಡ್ಲಿಕ್ಕೆ ನಿರಾಕರಿಸಲಿಲ್ಲ, ಅದರ ಕಂಡೀಷನ್ ಆಗ್ತದೆ. ಮಲ್ಲಮ್ಮ ಈ ಮೂಗುತಿಯನ್ನು ಏನು ಮಾಡಬೇಕು, ನಾನು ಹೇಳಿದ ರೀತಿಯೊಳಗೆ ನೀನೇನು ಮಾಡ್ಬೇಕಂದ್ರೆ ನೀನು ಯಾರಿಗೆ ಕೊಡಬೇಕಂತೇಳಿ ಅವ್ರಿಗೆ ಕೊಡಬೇಕು. ಅವಾಗ ಆತ ಒಪ್ಪಿ ಅದನ್ನು ಇಸ್ಕೊಂಡು ಹೋಗಿ ತನಗೆ ಬೇಕಾದವರಿಗೆ ಒಬ್ಬ ಸ್ತ್ರೀಗೆ ಕೊಡುವಂಥ ಪ್ರಸಂಗದೊಳಗೆ ಮಲ್ಲಮ್ಮ ಹೇಳಿರುವಂಥ ಒಂದು ಕಂಡೀಷನನ್ನಲ್ಲಿ ವಿಚಾರ ಮಾಡಲಾಗಿ ಏನಾಗ್ತದೆ ಅಂತಂದರೆ ಇವನಿಗೆ ಬಹಳಷ್ಟು ಕೆಟ್ಟ ಅನಿಸ್ಬಿಡ್ತದೆ. ಇದು ಏನಿದು ಅಂದರೆ ಕೇವಲ ದೈಹಿಕ ಸೌಂದರ್ಯ, ಇದರ ಏನೂ ಆಗ್ತಿಲ್ಲ ಅನ್ನುವಂಥದ್ದನ್ನು ಈತ ಮಲ್ಲಮ್ಮಳಿಂದ ಕಣ್ಣು ತೆರೀತಾರೆ. ಅಂದಿನಿಂದಲೇ ಆತ ಏನಾಗ್ತಾನಂತಂದರೆ ಜ್ಞಾನೋದಯವಾಗಿ ಪಾರಮಾರ್ಥಿಕ ಜ್ಞಾನದ ಕಡೆಗೆ ತನ್ನ ಜ್ಞಾನವನ್ನು ಹರಿಸೋದು ಅಷ್ಟೇ ಅಲ್ಲದೆ ಈ ಎಲ್ಲ ಶ್ರೀಮಂತಿಕೆ ಸಾಮ್ರಾಜ್ಯ ಆಡಳಿತ ಎಲ್ಲ ಬಿಟ್ಟುಕೊಟ್ಟು ಆತ ಪಾರಮಾರ್ಥಿಕ ಜ್ಞಾನ, ಅನ್ಯಾಯ ಅತ್ಯಾಚಾರಕ್ಕೊಂದು ಪರಿಹಾರ ಕಂಡುಹಿಡಿಬೇಕು. ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಿಗೂ ಸಹಿತ ಏನಾಗಬೇಕಂದ್ರೆ ಅವರ ದುಃಖಿತದಿಂದ ಬಿಡುಗಡೆ ಮಾಡಲಿಕ್ಕೆ ಆತ ತನ್ನದೇ ಆದಂಥ ಇಡೀ ಜೀವನ ಪರ್ಯಂತ ಏನು ಮಾಡ್ತಾನಂತಂದರೆ ತಾನು ಪುಸ್ತಕಗಳನ್ನು ಬರೆಯೋದು, ತನ್ನದೇ ಆದಂಥ ವಚನಗಳನ್ನು ಬರೆಯೋದು, ಇಂಥವುಗಳನ್ನು ಬರೆಯೋದ್ರ ಮೂಲಕ ಸಮಾಜದ ಸೇವೆಯಲ್ಲಿ ಆತ ತೊಡಗಿ ಆಂಧ್ರದಲ್ಲಿ ಆತ ಏನಾಗ್ತಾನಂದ್ರೆ ಒಬ್ಬ ಮಹಾಕವಿಯಾಗಿ ಹೊರಹೊಮ್ಮುತ್ತಾನೆ. ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಲಿಕ್ಕೆ ತನ್ನದೇ ಆದಂಥ ಒಂದು ಲೇಖನಿಯ ಮೂಲಕ ಆತ
ಸಾಮ್ರಾಜ್ಯವನ್ನು ಸುಧಾರಿಸುವಲ್ಲಿ, ಸಮಾಜವನ್ನು ಸುಧಾರಿಸುವಲ್ಲಿ ಆತ ತನ್ನ ಮಹತ್ತರವಾದಂಥ ಪಾತ್ರವನ್ನು ನಿರ್ವಹಿಸಿ ಮಹಾನ್ ಕವಿಯಾಗಿ ಸಾವಿರಾರು ಗಂಟಲೆ ಆತ ವಚನಗಳನ್ನು ಬರೆದು ಕೇವಲ 15ನೇ ಶತಮಾನದಲ್ಲಿ ಬರೆದಂಥ ಆತನ ಸಮಾಜಮುಖಿ ವಚನಗಳು ಪ್ರಸ್ತುತ ಇವತ್ತು ನಾವು ಈ ಒಂದು ಪ್ರಸ್ತುತ ಜಗತ್ತಿನಲ್ಲಿಯೂ ಸಹಿತ ಅವೆಲ್ಲ ಅನುಕರಣೀಯ ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗಿದೆ. ಯಾಕೆ ಇಂದಿನ ಸಮಾಜದಲ್ಲಿ ಇವತ್ತು ತಂತ್ರಜ್ಞಾನ ಯುಗ, ಶಿಕ್ಷಣದ ಯುಗ. ಇವತ್ತು ನೋಡಿದರೆ ನಮ್ಮ ಸಾಕ್ಷರತೆಯ ಪ್ರಮಾಣ ಪುರುಷರದು 80% ಮಹಿಳೆಯರದು 70% ಆರ್ಥಿಕವಾಗಿ ಬಲಾಢ್ಯರಾಗಿದ್ದೀವಿ. ಎಲ್ಲ ಇದ್ದು ಸಹಿತ ನಾವು ಮಹಾಯೋಗಿ ವೇಮನರ ಒಂದು ತತ್ವಾದರ್ಶಗಳನ್ನು ಪಾಲಿಸುವಲ್ಲಿ ನಾವು ಇನ್ನೂ ಎಡುತ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನನಗೆ ಯಾಕೋ ಭಾಳ ವಿಷಾದ ಅನ್ನಿಸ್ತದೆ. ಯಾಕೆ ಮಾತಾಡ್ತೀವಿ, ಆದರೆ ಅನುಸರಣೆ ಭಾಳ ಮುಖ್ಯ. ಅದರ ಅನುಕರಣೆ ಆಗದೆ ಹೋದರೆ ಈ ಒಂದು ಜಯಂತಿಗೆ ಆಗ್ತಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. 100ಕ್ಕೆ 100 ನಾವು ಯಾರೂ ವೇಮನರಾಗಬೇಕಾಗಿಲ್ಲ. ವೇಮನರ, ಮಲ್ಲಮ್ಮಳ ಕೆಲವೊಂದಿಷ್ಟಾದರೂ ಆದರ್ಶಗಳನ್ನು ನಾವು ಪಾಲಿಸಲಿಕ್ಕೆ ನಮಗೆ ಸಾಧ್ಯದ. ಅದನ್ನು ನಾವೆಲ್ಲರೂ ಪಾಲಿಸೋಣ. ಮತ್ತು ವೇಮನರು ಮತ್ತು ಮಲ್ಲಮ್ಮ ಕೇವಲ ರೆಡ್ಡಿ ಕುಲಕ್ಕಾಗಿ ಮಾತ್ರ ಸೀಮಿತ ಇಲ್ಲ. ಇಡೀ ಸಮಾಜ, ಮಾನವ ಕುಲವ ಉದ್ಧಾರಕ್ಕಾಗಿ ಅವರು ಬರೆದಿರುವಂಥ ಅಂಶಗಳನ್ನು ಓದಿದರೆ ಗೊತ್ತಾಗ್ತದೆ. ಅವರೆಲ್ಲ ಇಡೀ ಮಾನವ ಕುಲಕ್ಕೇ ಒಳ್ಳೆಯದನ್ನು ಬಯಸಿದವರು. ಅದಕ್ಕಾಗಿ ನಾವುಗಳೆಲ್ಲ ಇಂದಿನ ಈ ಮಹಾಯೋಗಿ ವೇಮನರ ಜಯಂತಿಯನ್ನು ಆಚರಿಸುವಲ್ಲಿ ಅವರ ಏನು ಚರಿತ್ರೆ ಅದ, ಅವರ ಏನು ಬರೆದಿದ್ದಾರ ವಚನಗಳನ್ನು ಒಂದಿಷ್ಟನ್ನಾದರೂ ನಾವು ಓದಿ ತಿಳಿದುಕೊಂಡು ಅವುಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಪಾಲಿಸಬೇಕಾಗ್ಯದ. ಮತ್ತಿನ್ನು ಮುಂದಿನ ಪೀಳಿಗೆಗೆ, ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ಯದ. ಯಾಕಂದರೆ ಇದು ಮೊಬೈಲ್ ಯುಗ. ಹುಟ್ಟಿದ ಮಗು ಮೊಬೈಲ್ ಬಿಡ್ತದೆ, ಅಲ್ಲಕತ್ತಂದ್ರೆ ನಾವು ಕೊಟ್ಟ ಬಿಡ್ತೀವಿ. ಇದೇ ಮುಂದೆ ಹೊರದ್ರೆ ಇನ್ನು ಮುಂದೆ ಏನಾಗ್ತಂದ್ರೆ ಮಕ್ಕಳ ಭವಿಷ್ಯ ಭಾಳ ಕಷ್ಟದಾಯಕ ಆಗ್ತದೆ. ಈ ಕಡೆ ಒಲವು ತೋರಿಸ್ಬೇಕು. ನಾವು ಮಕ್ಕಳಿಗೆ ಇಂಥ ವಚನಗಳನ್ನು ಹೇಳಲಿಕ್ಕೆ ನಾವು ಏನು ಮಾಡ್ಬೇಕಂದ್ರೆ ವಚನಗಳನ್ನು ಕಲಿಸಲಿಕ್ಕೆ ಸಂಪ್ರದಾಯ ಬುನಾದಿಯನ್ನು ಹಾಕಿಕೊಡುವಂಥ ಕೆಲಸ ನಿಮ್ಮೆಲ್ಲರ ಮೇಲೆ ಜವಾಬ್ದಾರಿ ಅದ. ವಿಶೇಷವಾಗಿ ತಾಯಿಯ ಪಾತ್ರ ಭಾಳ ಮುಖ್ಯ. ಯಾಕಂದ್ರೆ ಇವತ್ತು ಭಾಳ ಕಡೆ ನೋಡ್ತೀವಿ ನಾವು, ಮಗು ಹಾಳಾಗತ್ತೆ ಅಂದ್ರೆ ಅದಕ್ಕೆ ಮೊಬೈಲ್ ಕೊಟ್ಬಿಡ್ತೀವಿ. ಅದು ಏನಾಗ್ಬಿಡ್ತಾವೆ, ರೂಢಿ ಆಗ್ಬಿಡ್ತಾವೆ. ಆ ಥರ ಮೊಬೈಲ್ ಕೊಡ್ತಾರಾ, ಅಳ್ಳಿಕ್ಕೆ ಶುರು ಮಾಡ್ತಾವೆ. ಇಲ್ಲ, ಇದನ್ನು ಸ್ವಲ್ಪ ಬದಲಾವಣೆ ಮಾಡ್ಬೇಕಾಗ್ಯದ. ನಾವೆಲ್ಲರೂ ಚಿಂತಿಸ್ಬೇಕಾಗ್ಯದ. ಯಾಕಂದ್ರೆ ಇವತ್ತೆಲ್ಲ ಭಾಳಷ್ಟು ಇವತ್ತು ಕೆಡಲಿಕ್ಕೆ, ನಮ್ಮ ಚಿಕ್ಕ ಮಕ್ಕಳು ಕೆಡಲಿಕ್ಕೆ ಭಾಳ ಮುಖ್ಯವಾಗಿ ಇದೇ ಕಾರಣ ಆಗ್ಯದ. ಅನೇಕ ಕಡೆಗೆ ನಾವು ನೋಡಾಕತ್ತೀವಿ, ಮೀಡಿಯಾದಲ್ಲಿ ಬರ್ತಾ ಇದ್ದಾವೆ. ಮೊಬೈಲ್ ಕಸ್ಕೊಂಡಿದ್ದಕ್ಕೆ, ಬುದ್ಧಿ ಹೇಳಿದ್ದಕ್ಕೆ ಮಕ್ಕಳು ಸುಸೈಡ್ ಮಾಡ್ಕೊಳ್ಳುವಂಥದ್ದು, ಮನೆ ಬಿಟ್ಟು ಹೋಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹಂಗಾರೆ ಇದೆಲ್ಲ ಕಾರಣ ಏನಂದರೆ ಈ ಮಹಾನ್ ಪುರುಷರ ಜೀವನ ಚರಿತ್ರೆಯನ್ನು ಮಕ್ಕಳಿಗೆ ಪರಿಚಯ ಮಾಡಿಸಲಾರ್ದು. ಅವರ ಒಂದು ಆರಂಭದ ಜೀವನ, ಬಾಲ್ಯದ ಜೀವನ, ಅವರ ನೈತಿಕ ಮಾರ್ಗವನ್ನು ತೋರಿಸ್ತೇ ಇರೋದು ಕಾರಣ ಅಂತ ನಾವು ತಿಳ್ಕೊಂಡಿದ್ದೀವಿ. ಜವಾಬ್ದಾರಿಯುತವಾದಂಥ ವ್ಯಕ್ತಿಗಳು ನಾವೆಲ್ಲರೂ ಆ ನಿಟ್ಟಿನೊಳಗೆ ಸ್ವಲ್ಪ ನಮ್ಮ ಗಮನ ಹರಿಸಿ ಭವಿಷ್ಯದ ಮಕ್ಕಳನ್ನು ಉತ್ತಮರನ್ನಾಗಿ ತಯಾರು ಮಾಡೋಣ. ಇಂಥ ಮಹಾನ್ ಪುರುಷರ ಆದರ್ಶಗಳನ್ನು ನಾವು ಪಾಲಿಸಿ ಮಾದರಿಯಾಗಿ ಮಕ್ಕಳಿಗೂ ಪಾಲಿಸಲಿಕ್ಕೆ ತಿಳಿ ಹೇಳುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇಂದಿನ ಈ ಸಮಾರಂಭದಲ್ಲಿ ನನಗೆ 2 ಹಿತವಚನಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮುಖಂಡರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಹಿಂದ್. ಇಲ್ಲಿವರೆಗೆ ಮಹಾಯೋಗಿ ವೇಮನರ ಜೀವನ ಸಾಧನೆಗಳನ್ನ, ಅವರ ತತ್ವಾದರ್ಶಗಳನ್ನ ನೀವೆಲ್ಲರೂ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಮುಂದಿನ ಪೀಳಿಗೆ ಕೂಡ ಆ ಒಂದು ಮಹಾಯೋಗಿ ವೇಮನರ ಬಗ್ಗೆ ತಿಳಿಸಿಕೊಡೋಣ ಅನ್ನತಕ್ಕಂಥ ಬಹಳಷ್ಟು ವಿಷಯಗಳನ್ನ ಮಾರ್ಮಿಕವಾಗಿ ಮಾತನಾಡಿದಂಥ ಹಿರಿಯರಾದಂಥ ಹಾಗೂ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿದಂಥ ಜೆ ಹಕಾಟಿ ಸರ್ ಅವರಿಗೆ ಧನ್ಯವಾದಗಳು. ಇನ್ನು ಮುಂದಿನದಾಗಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಬಳಗದವರು ಈ ಮಹಾಯೋಗಿ ವೇಮನರ ಜಯಂತ್ಯೋತ್ಸವ ನಿಮಿತ್ತವಾಗಿ 10 ಹಲವಾರು ಕಾರ್ಯಕ್ರಮಗಳನ್ನು ಮಹಿಳೆಯರು ಇಟ್ಟುಕೊಟ್ಟಿದ್ರು. ಅವುಗಳ ಒಂದು ಪ್ರಶಸ್ತಿ ವಿತರಣಾ ಸಮಾರಂಭ. ದಯವಿಟ್ಟು ಆ ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಚೌಲಾರ್ ಮೇಡಮ್ ಅವರು ವೇದಿಕೆ ಬರಬೇಕು. ತಮ್ಮದೇ ಆದಂತ ಒಂದು ಪ್ರಶಸ್ತಿ ಪತ್ರವನ್ನ ಪಡೆದುಕೊಂಡಿದ್ದಾರೆ. ದಯವಿಟ್ಟು ಅವರಿಗೆ ಒಂದು ಪ್ರಶಸ್ತಿ ಪುಟದ ವಿತರಣಾ ಸಮಾರಂಭ. ಈ ನಿಂಬು ಹಣ್ಣಿನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಶ್ರೀಮತಿ ಶಕುಂತಲಾ ಹಿರೇನಿಂಗಪ್ಪನವರು ಮೇಡಮ್ ಅವರು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ಅವರಿಗೆ ನಮ್ಮ PSI ಮೇಡಮ್ ಅವರಾದಂತಹ ಸವಿತಾ ಮುನ್ಯಾಳ್ ಮೇಡಮ್ ಅವರು ಅವರಿಗೆ ಪ್ರಶಸ್ತಿ ಪತ್ರವನ್ನ ಬಹುಮಾನ ವಿತರಿಸಬೇಕಂತ ಕೇಳ್ಕೊತಾರೆ. ಮೇಡಮ್ ಅವರು ಪಡೆದುಕೊಂಡಿದ್ದಾರೆ. ರೂಪಾ ಭವಲತಿ ಮೇಡಮ್ ಅವರು ಹಮ್ಮಿಕೊಂಡಿದ್ದಾರೆ. ಜಾನಪದ ಗೀತೆಯ ಸ್ಪರ್ಧೆಯಲ್ಲಿ
ರೇಖಾ ಹಕಾಟಿ ಮೇಡಮ್ ಅವರು ಬಂದು ಸರಸ್ವತಿ ಬಹುಮಾನವನ್ನು ಪಡೆದುಕೊಳ್ಳುತ್ತದೆ. ಅನ್ನಪೂರ್ಣ ಪದಕಿ ಮೇಡಮ್ ಅವರು ಬಂದು ತೃತೀಯ ಸ್ಥಾನವನ್ನು ಪಡೆದುಕೊಳ್ಳಬೇಕೆಂದು ಕೇಳ್ಕೊತಾ ಇದ್ದೇನೆ. ಇದನ್ನ ನಮ್ಮ ಸೌಸಿ ಈ ಎಲ್ಲ ದ್ವಿತೀಯ ಬಹುಮಾನವನ್ನ ನಮ್ಮ ಹೇಮರೆಡ್ಡಿ ಮಹಿಳಾ ಬಳಗದವರು ಹಮ್ಮಿಕೊಂಡಂತಹ ಕಾರ್ಯಕ್ರಮದಲ್ಲಿ ಸಾಕಷ್ಟು ಚಂದ್ರಮಣುದಯ ನೈದೆಲೆಗೆ ಜೀವಾಳ, ಕೂಪರ ಠಾವಿನಲ್ಲಿ ಕೂಟ ಜೀವಾಳ, ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ, ಕೂಡಲ ಸಂಗನ ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಎಂಬಂತೆ ಸಮಾಜಕ್ಕೆ ನೈತಿಕ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂತಹ ಬಸವಾದಿ ಶಿವಶರಣರ ಅಂತರಾತ್ಮಗಳಿಗೆ ಅನಂತ ಕೋಟಿ ಶರಣಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಅವರಿವರೆನ್ನದೇ ಮಹಾನ್ ಯೋಗಿಯ ಒಂದು ಜಯಂತಿ. ಆ ಜಯಂತಿಯ ಅಂಗದಲ್ಲಿ ಗಣ್ಯಾತಿ ಗಣ್ಯರು, ತಾಯಂದಿರು, ಸಹೋದರರು ವೇದಿಕೆ ಮೇಲೆ ಕುಳಿತುಕೊಂಡಾರ. ಅವರೆಲ್ಲರಿಗೂ ನನ್ನ ಅನಂತ ಶರಣಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಸಮಸ್ತ ಸೋದರ ಸೋದರಿಯರೇ, ತಂದೆ ತಾಯಂದಿರೇ, ವೇಮನ ಬಳಗವೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಸರ್, ಈಗಾಗಲೇ ವೇಮಣರ ಕುರಿತು ಅತ್ಯಂತ ಮಾರ್ಮಿಕವಾಗಿ ಅವರ ಜೀವನ, ಅವರ ಸಾಧನೆಯ ಕುರಿತು ಮಾತನಾಡಿದ್ದಾರೆ. ಬಹುಶಃ ನನಗೆ ಮಾತನಾಡ್ಲಿಕ್ಕೆ ಏನು ಉಳಿದಿಲ್ಲ ಅಂತ ಅನ್ಕೊಂತೀನಿ. ಆದ್ರೆ ನನ್ನೆರಡು ಮಾತುಗಳು ನನ್ನೂ ಅಲ್ಲ, ವೇಮಣರ 2 ವಚನಗಳ ಮೂಲಕ ನಾನು ಅದನ್ನ ವಿತರಿಸಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಮಹಾನ್ ವ್ಯಕ್ತಿ ಆಗ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಸರ್ ಹೇಳಿದ್ರು. ಸಹಜ, ಬಾಲ್ಯದಲ್ಲಿ ತುಂಬಾ ಜಾಣ, ಯೌವನಕ್ಕೆ ಕಾಲಿಟ್ಟಾಗ ಮನಸ್ಸು ಎಕಡೆನೋ ಸೆಳಿತೈತಿ, ಅದು ವಯೋ ಸಹಜ. ನಿಯಂತ್ರಣದೊಳಗೆ ಬಂದ್ರ ಜೀವನನ ಧನ್ಯ, ನಿಯಂತ್ರಣ ತಪ್ಪಿದ್ರ ಜೀವನ ಹಾಳಾಗ್ತೈತಿ ಅನ್ನುವಂಥ ವಿಚಾರಗಳು ಇಲ್ಲಿ ಬಂತು. ಆದ್ರೆ ಹಾಳಾಗ್ತಿರ್ತಕ್ಕಂಥ ಜೀವನಕ್ಕೆ ಸಾರ್ಥಕತೆಯನ್ನ ತಂದು ಕೊಡ್ಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವಳು ಮಹಾಸಾಧ್ವಿ ಮಲ್ಲಮ್ಮ. ನೀರಿಗೆ ನೈದಿಲೆ ಸಂಗಾರ, ಗಗನಕ್ಕೆ ಚಂದ್ರಮಣೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ ಅಂತ ಶರಣರು ಹೇಳಿದ್ರು. ಯಾಕ ಬರೀ ಶರಣರು ಹೆಣ್ಮಕ್ಳಿಗೆ ಹೇಳಿದ್ರಲ್ಲ ಅಂತ ಅನ್ಕೊಳ್ಳೋಕ್ಕಿಂತ ನಾರಿಗೆ ಆ ಗುಣ ಶೃಂಗಾರವಾಗಿದ್ದರೆ ಮನೆತನ ಅಷ್ಟೇ ಅಲ್ಲ, ಇಡೀ ಸಮಾಜ ಉದ್ಧಾರ ಆಗ್ತದೆ ಅನ್ನೋದಕ್ಕೆ ಹೇಮರೆಡ್ಡಿ ಮಲ್ಲಮ್ಮನೇ ಸಾಕ್ಷಿ. ಆ ಮಲ್ಲಮ್ಮನ ಉತ್ತಮ ಸಂಸ್ಕಾರ, ಆಕೆಯ ಭಕ್ತಿ, ಆಕೆ ತೋರಿರ್ತಕ್ಕಂಥ ಮಾರ್ಗ, ವೇಮಣರಿಗೆ ಹಾಕಿರ್ತಕ್ಕಂಥ ಷರತ್ತು, ಇವೆಲ್ಲದರ ಪರಿಣಾಮವಾಗಿ ಇವತ್ತು ಏನು ವ್ಯಭಿಚಾರಿ ತಾಣಕ್ಕೆ ಹೋಗಿರ್ತಕ್ಕಂತಹ ಒಬ್ಬ ವೇಮನ ಮಹಾನ್ ಸತ್ಪುರುಷ ಆಗಿ ಇಡೀ ಜಗತ್ತನ್ನ ಬೆಳಗಲಿಕ್ಕೆ ಮಾರ್ಗದರ್ಶನ ನೀಡ್ತಾರೆ ಅಂತಂದ್ರೆ ಆ ಶಕ್ತಿ ಸಂಪೂರ್ಣವಾಗಿ ಆ ಮಹಾತಾಯಿಯದು ಅನ್ನೋದ್ರಲ್ಲಿ 2 ಮಾತು. ಸಮಾಜದಿಂದ ತಿರಸ್ಕೃತಗೊಳ್ತಾರೆ, ಮನೆಯವರು ಇವರನ್ನು ತಿರಸ್ಕಾರ ಮಾಡ್ತಾರೆ, ಕೊನೆಗೆ ಕೊಂಡಬೇಡುವಲ್ಲಿ ಅಣ್ಣ ಆಡಳಿತ ನಡೆಸ್ತಾ ಇದ್ರು. ಆ ಅರಮನೆಯಲ್ಲಿಯೇ ಅವರ ಕೆಲವು ಕಾರ್ಯಾಗಾರಗಳಿದ್ದು, ಶಿಲ್ಪಕಲಾ ಕಾರ್ಯಾಗಾರ ಇತ್ತು, ಅರಮನೆಗೆ ಬೇಕಾಗಿರ್ತಕ್ಕಂಥ ಬಂಗಾರದ ಆಭರಣಗಳನ್ನ ಮಾಡ್ತಕ್ಕಂತಹ ಕಾರ್ಯಾಗಾರವು ಅಲ್ಲೇ ಇತ್ತು. ಅಲ್ಲಿಯೇ ಅನೇಕ ಜನ ಶಿಲ್ಪಕಾರರು, ಕುಶಲಕರ್ಮಿಗಳು ಕೆಲಸಕ್ಕೆ ಬರ್ತಾ ಇದ್ರು. ಆ ಕೆಲಸಕ್ಕೆ ಬರೋದ್ರೊಳಗೆ ಒಬ್ಬ ವ್ಯಕ್ತಿ ಅಭಿರಾಮಾಚಾರ್ಯ, ಅವರು ಚಿನ್ನದ ಆಭರಣಗಳನ್ನ ತಯಾರಿಸ್ತಕ್ಕಂಥ ಒಬ್ಬ ಕುಶಲಕರ್ಮಿ. ಅದರ ಜವಾಬ್ದಾರಿನ, ಆ ಕಾರ್ಯಾಗಾರದ ಜವಾಬ್ದಾರಿ ನಾವು ವೇಮಣರಿಗೆ ಕೊಟ್ಟಿದ್ರು ಅನ್ನುವಂಥದ್ದು ಕಥೆ ಮೂಲಕ ತಿಳಿದು ಬಂದಿರತಕ್ಕಂಥದ್ದು. ಪ್ರತಿದಿನ ಅಭಿರಾಮಾಚಾರ್ಯ ಬಹಳ ಒಳ್ಳೆ ಕೆಲಸಗಾರರು, ಪ್ರತಿದಿನ ಲೇಟ್ ಆಗಿ ಬರೋದು ಒಂದು ಅವ್ರದ್ದು ಅಭ್ಯಾಸ ಆಗಿತ್ತು. ಇದೊಂದು ಬಿಟ್ರೆ ಬೇರೆ ಏನು ಇದ್ದಿರ್ಲಿಲ್ಲ, ಒಳ್ಳೆ ಕೆಲಸಗಾರರಾಗಿತ್ತು. ವೇಮಣರು ಮೇಲ್ವಿಚಾರಕರಾದ್ರಿಂದ ಯಾಕೆ ಅಭಿರಾಮಾಚಾರ್ಯರು ದಿನ ಲೇಟ್ ಆಗಿ ಬರ್ತಾರ, ಒಂದು ದಿವಸ ನೋಡಬೇಕು ಅಂತ ತಿಳ್ಕೊಂಡ ಅವ್ರು ಹಿಂದಿಂದ ಹೋಗ್ತಾ ಇದ್ರು. ಅವರೊಂದು ಗುಹೆ ಒಳಗೆ ಹೋಗ್ತಿದ್ರು, ಒಬ್ಬ ಮಹಾನ್ ಸಾಧು ಭೇಟಿ ಆಗ್ತಿದ್ರು, ಅಲ್ಲಿ ಅವರ ಸೇವೆಯನ್ನ ಮಾಡಿ ಬರ್ತಾ ಇದ್ರು. ಒಂದು ದಿವಸ ಆ ಸಂತರು ಅಭಿರಾಮಾಚಾರ್ಯರಿಗೆ ಏನ್ ಹೇಳಿದ್ರಂದ್ರ,
ನಾನು ಇಲ್ಲಿ ತನಕ ಬದುಕಿದ್ದೆ, ನನ್ನ ಜೀವನದ ಕೈಂಕರ್ಯ ಮುಗೀತು, ನಾಳೆ ಬೆಳಗ್ಗೆ ನಸುಕಿನ ಜಾವದಲ್ಲಿ ನೀನು ಇಲ್ಲಿಗೆ ಬರಬೇಕು, ನಾನು ಈ ಪಥವನ್ನ ಮುಗಿಸ್ತೇನೆ ಅಂತೇಳಿ ಅಭಿರಾಮಾಚಾರ್ಯ ಹೇಳಿದಾಗ ಅಭಿರಾಮಾಚಾರ್ಯ ಏನು ಮಾಡಬೇಕು, ಇನ್ನು ಸಮಯ ಅಲ್ಲಿ ಹೋಗ್ಬೇಕು ಕೆಲಸಕ್ಕೆ, ಆ ಸಮಯನೂ ಮೀರುವಂತಿಲ್ಲ, ಚಡಪಡಿಕೆ ಒಳಗಿದ್ರು. ಹಿಂದಿಂದ ಹೋಗಿ ಅದನ್ನೆಲ್ಲ ಕೇಳಿಸಿಕೊಂಡು ಬಂದವ್ರು ವೇಮನರು ಯಾಕೆ ಇವ ತಡ ಆಗಿ ಬರ್ತಾನ ಅಂತ ತಿಳ್ಕೊ. ಮಾರನೇ ದಿವಸ ಅಭಿರಾಮಾಚಾರ್ಯ ಹೋಗಾಕ ಕೊಡ್ಲಿಲ್ಲ ಅವ್ರು. ಬಹಳ ಕುತ್ತಿಗೆಗೆ ಬಂತ ಅಭಿರಾಮಾಚಾರ್ಯ. ಇನ್ನೇನ್ ಮಾಡೋದು, ಕರ್ತವ್ಯ, ಕಾಯಕವೇ ಕೈಲಾಸ. ಇದೇ ಕಾಯಕದಲ್ಲಿ ಆ ಗುರುವನ್ನ ಕಾಣ್ಬೇಕು, ಏನಾದ್ರೂ ಆಗಲಿ ಅಂತೇಳಿ ಅಭಿರಾಮಾಚಾರ್ಯರಿಗೆ ಅಲ್ಲಿ ಹೋಗ್ಲಿಕ್ಕೆ ಕೊಡ್ಲಿಲ್ಲ. ಆದ್ರೆ ವೇಮನರು ಆ ಏನು ಅಭಿರಾಮಾಚಾರ್ಯಗೆ ಆ ಗುರುಗಳು ಹೇಳಿದ್ರು, ಅವಾಗ ವೇಮನರೇ ಅಲ್ಲಿಗೆ ಹೋಗಿದ್ರು. ಕಣ್ಣು ಮುಚ್ಚಿಕೊಂಡು ಪೂಜ್ಯರು ತಪಸ್ಸನ್ನು ಗೈತಾ ಇದ್ರು. ಇವರು ಹಣ್ಣು ಹಂಪಲ ಎಲ್ಲ ತಗೊಂಡು ಹೋಗಿ ಪೂಜ್ಯರ ಮುಂದೆ ನಿಂತಾಗ ನಿಧಾನವಾಗಿ ಪೂಜ್ಯರು ಕಣ್ಣು ಬಿಡ್ತಾರ. ಅವಾಗ ಬಂದಿರ್ತಕ್ಕಂಥ ವ್ಯಕ್ತಿ ಬೇರೆ. ಯಾರು ನೀನು ಅಂತ ಗುರುಗಳು ಕೇಳಿದಾಗ ವೇಮನರು ಹೇಳಿದ್ರು, ನಾನು ರಾಜ ಮಣಿತನದವ, ರೆಡ್ಡಿ ಮಣಿತನದವ, ಅಥವಾ ನಾನು ಆಡಳಿತಗಾರ ಅಂತ ಹೇಳ್ಕೊಳ್ಳಿಲ್ಲ, ಅಭಿರಾಮಾಚಾರ್ಯರ ಶಿಷ್ಯ, ಅಭಿರಾಮಾಚಾರ್ಯರಿಗೆ ಬೇರೆ ಏನೋ ಕೆಲಸ ಇತ್ತು, ಅವ್ರು ನಾನು ಇಲ್ಲಿ ಕಳಿಸ್ಕೊಟ್ರು ಅಂತ ಹೇಳಿರ್ತಕ್ಕಂಥ ಮಹಾನ್ ಸತ್ಪುರುಷ ವೇಮನ. ಹಾಗೆ ಹೇಳಿದ್ರು. ಯಾಕಂದ್ರೆ ತಪಸ್ಸಿನ ನೇರ ದೃಷ್ಟಿ ಯಾರ ಮೇಲೆ ಬಿತ್ತು ಅಂತಂದ್ರೆ ವೇಮನರ ಮೇಲೆ ಬಿತ್ತು. ಆ ಶಕ್ತಿಯನ್ನು ಪಡ್ಕೊಂಡ್ರು ವೇಮನರು. ತಿರ್ಗಾ ಬಂದ್ರು, ಅಭಿರಾಮಾಚಾರ್ಯ ಕಾಲು ಹಿಡ್ಕೊಂಡ್ರು. ಅಭಿರಾಮಾಚಾರ್ಯ ಒಬ್ಬ ಕೆಲಸಗಾರ ಅಷ್ಟೇ. ಅವಾಗ ಮಹಾಸಂಕಟಾತು, ನೀವು ಆಡಳಿತಗಾರರು, ಈ ಕಾರ್ಯಾಗಾರದ ಮೇಲ್ವಿಚಾರಕರು, ನೀವು ಹೇಳಿದಂಗ ನಾ ಕೇಳ್ಬೇಕು, ಯಾಕೆ ವೇಮನರೇ ನನ್ನ ಕಾಲ ಹಾಕಿ ಹಿಡ್ಕೋತೀರಿ ಅಂತ ಕೇಳಿದಾಗ, ಇಲ್ಲ, ಈ ಗುರು ಮಾರ್ಗ ದೊರೆತಿದ್ದು ನಿಮ್ಮಿಂದ ಅಭಿರಾಮಾಚಾರ್ಯರೇ ಅಂತ, ನನ್ನ ಜೀವನದ ಕೊನೆಯವರೆಗೂ ನನ್ನೊಂದಿಗೆ ನಿಮ್ಮ ಹೆಸರು ಇರ್ತದೆ, ಅಲ್ಲ ನಾನು ಅಳದ್ರು ನಿಮ್ಮ ಹೆಸರು ನನ್ನ ತತ್ವಗಳ ಜೊತೆಗೆ ಇರ್ತೈತಿ ಅಂತ ಹೇಳಿಕೆಸಿಂದ ವೇಮನರು ಹೇಳಿದ್ರು. ನೋಡ್ರಿ, ಅಂತಹ ಒಂದು ಸತ್ಪುರುಷರ ಸ್ಪರ್ಶ ವೇಮನರಿಗೆ ಆಗುತ್ತೆ. ತದನಂತರ ಒಂದಿಷ್ಟು ಭೂಮಿಯನ್ನ ಉಳುಮೆ ಮಾಡ್ತಿರ್ತಕ್ಕಂಥ ಕೆಲಸ ಮಾಡ್ತಿರ್ತಾರ. ಆ ಸಂದರ್ಭದೊಳಗೆ ಅನೇಕ ಜನ ಕೆಲಸಗಾರ ಬರ್ತಿರ್ತಾರ. ಭೂಮಿ ಒಳಗ ವೇಮನರು ಬಿತ್ತಿದ ಬೀಜ ಯಾವ್ದು ಅಂದ್ರೆ ದತ್ತೂರಿ ಬೀಜ, ವಿಷ. ದತ್ತೂರಿ ಬೀಜ ಬಿತ್ತಿದ್ರು, ಬೆಳೆ ಬಂತು, ಫಸಲ್ ಕೊಯ್ಲಿಗೆ ಬಂತು. ಎಲ್ಲಾರು ಹುಚ್ಚ ಅನ್ನಕತ್ತಿದ್ರಿ ಇವ್ರಿಗೆ. ಯಾಕಂದ್ರೆ ಇವ್ರ ಜೀವನ ಎಲ್ಲ ಆಧ್ಯಾತ್ಮದ ಕಡೆಗೆ ತೆಳಿತ್ತು. ಬರವಣಿಗೆ, ಚಿಂತನೆ, ಏನು ಸಮಾಜದಲ್ಲಿನ ಅಂಕುಡೊಂಕುಗಳು ಏನದಾವ ಅಂತ ಇರ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋಂಥ ಚಿಂತನೆ ಒಳಗೆ ಅದಾಗ್ಲೇ ತೊಡಗಿದ್ರು. ಇದನ್ನೆಲ್ಲ ಮಾಡುವ ಹೊತ್ನಾಗ ಹುಚ್ಚು ಅಂತ ಕರಿತಿದ್ರು, ಹೆಂಗೂ ಹುಚ್ಚ ಅಂತ ಕರೆದಿದ್ರು. ಇನ್ನು ಕೆಲಸಕ್ಕೆ ಕರೆದಾನ, ನಮ್ದೇನು ಹೋಗೋದೈತಿ, ಸಂಬಳ ಅಂತೂ ಬರ್ತೈತೆ ಅಂತ ತಿಳ್ಕೊಂಡ ಜನ ಕೂಲಿ ಕೆಲಸಕ್ಕೆ ಬಂದ್ರು. ಇನ್ನು ಕೂಲಿಗೆ ಕೊಡ್ಬೇಕಲ್ಲ, ಕೂಲಿ ಏನು ಕೊಡ್ಬೇಕು ಅನ್ನುವಂಥದ್ದು ಬಂದಾಗ ಎಲ್ಲರಿಗೂ ಒಂದೊಂದು ದತ್ತೂರಿ ಕಾಯನ್ನ ಕೊಟ್ಟು. ಒಬ್ಬ ವ್ಯಕ್ತಿ ಏನ್ ಮಾಡಿಬಿಟ್ಟಂತಂದ್ರ, ಇದನ್ನು ತಗೊಂಡು ನಾ ಏನು ಮಾಡ್ಲಿ, ಇದು ಕೂಲಿನ, ಸಂಜೆ ತನಕ ನಾನು ಕೆಲಸ ಮಾಡೀನಿ, ಇದೇ ಕೂಲಿ ಅಂತ ತಿಳ್ಕೊಂಡು ದತ್ತೂರಿ ಕಾಯಿ ಹೊಡೆದಾಗ ಆ ಕಾಯಿ ಹೊಡೆದ ಚಿನ್ನದ ಬೀಜಗಳು ಫಳಿಲಿಕ್ಕೆ ಶುರು ಮಾಡಿದೆ. ಈ ಚಿನ್ನದ ಬೀಜಗಳ ಅಂದ್ರೆ ಇದು ಈ ಶಕ್ತಿ ಅದರೊಳಗಿದ್ದದ ಚಿನ್ನದ ಬೀಜಗಳಲ್ಲ, ಅದು ಅಲ್ಲಿರ್ತಕ್ಕಂಥದ್ದು ಏನಂತಂದ್ರ ವೇಮನ ಅಂತಕ್ಕಂಥ ಸತ್ಪುರುಷನ ದೃಷ್ಟಿ ಅದರಲ್ಲಿ ನೆಟ್ಟಿತ್ತು. ಅದು ಚಿನ್ನದ ಬೀಜ ಆಗಿತ್ತು. ಅವನ ಜೀವನ ಪಾವನ ಆಗ್ತಿತ್ತೇನೋ, ಅದು ಒಗ್ದದ್ದಕ್ಕಾಗಿ. ಅವಾಗ ಅವ್ರ ಅಣ್ಣನಿಗೆ ಒಂದು ಇದು ಹುಟ್ಟು, ಅಲ್ಲ ಬಂಗಾರ ಬೆಳೆಯುವಂತಹ ಶಕ್ತಿಯನ್ನ ನಮ್ಮ ವೇಮನ ಪಡ್ಕೊಂಡಾರ, ಹಂಗಾದ್ರೆ ಆ ಒಂದು ವಿದ್ಯೆಯನ್ನ ನನಗೂ ಕಲಿಸು ಅಂತೇಳಿ ಅವ್ರ ಸಹೋದರ ಕೇಳಿದಾಗ ಅವ್ರು ಒಂದು ಮಾತನ್ನ ಹೇಳ್ತಾರೆ, ತಾನು ಬಂಗಾರವಾಗದೆ ಬಂಗಾರವನ್ನ ಬೆಳೆಯಲು ಸಾಧ್ಯವಿಲ್ಲ. ವೇಮನರು ಹೇಳ್ತಕ್ಕಂಥ ಮಾತು ಏನಂಗಾರಿದ್ರ, ತಾನು ಬಂಗಾರವಾಗುವುದೆಂದರೇನು? ಸರ್ ಹೇಳಿದ್ರು, ನೈತಿಕ ಆದರ್ಶಗಳನ್ನ ನಾವು ಕೇವಲ ಮಾತನಾಡಲಾರದೆ ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ಅವನ್ನ ನಾವು ಇಟ್ಕೊಂಡು ನಡೆದ್ರೆ, ಸಚ್ಚಾರಿತ್ರ್ಯವನ್ನ ಬೆಳೆಸಿಕೊಂಡು ಬಂದ್ರೆ ಅದೇ ಬಂಗಾರ. ತಾನು ಬಂಗಾರವಾಗುವುದು, ಅರಿತು ನಡೆಯುವುದು, ಅರಿತು ಆಚರಿಸುವುದು. ವೇಮನರೇ ಹೇಳುವಂತೆ ನಾವು ಅನೇಕ ಪೂಜೆಗಳನ್ನ ಮಾಡ್ತೇವೆ, ವೃತಗಳನ್ನ ಮಾಡ್ತೇವೆ, ಪುನಸ್ಕಾರಗಳನ್ನ ಮಾಡ್ತೇವೆ, ನಿತ್ಯ ದೇವರ ಪೂಜೆಗಳನ್ನ ಮಾಡ್ತೇವೆ, ಏನೇನೋ ಆಚರಣೆಗಳನ್ನ, ತಿಂಗಳಿಗೊಂದು ಹಬ್ಬ ಬರ್ತಾವು, ಶ್ರಾವಣ ಮಾಸ ಬರ್ತದ, ಪ್ರತಿ ಬಾರಿನೂ ನಮ್ಮ ಪೂಜೆಗಳು ನಿರಂತರವಾಗಿರ್ತಾವ. ಫಲ ಏನು ಅಂದ್ರೆ ನಾವು ಬೇಡ ಫಲ ಬೇರೆ ಆಗಿರ್ತೈತಿ. ಆದ್ರೆ ವೇಮನರು ಹೇಳ್ತಾರ, ಆತ್ಮಶುದ್ಧಿ ಇರದ ಆಚಾರವದೇಕೆ? ಆತ್ಮಶುದ್ಧಿನೇ ಇಲ್ಲ, ನೀವು ಅದನ್ನ ಮಾತನಾಡುವುದು ಯಾಕ? ಅಂತಹ ಆಚಾರಗಳನ್ನ ನೀವು ಅಳವಡಿಸಿಕೊಳ್ಳುವುದು ಯಾಕ? ಮಡಿಕೆ ಶುದ್ಧಿ ಇರದ ಅಡುಗೆ ಅದೇಕೆ? ನೋಡ್ರಿ,
ಕೇವಲ ಇದು ಆಧ್ಯಾತ್ಮದ ಚಿಂತನೆ ಅಂತ ಅನಿಸಿದ್ರು ಕೂಡ ನಮ್ಮ ನಿತ್ಯ ಜೀವನದ ಆರೋಗ್ಯ ಕಡೆಗೂ ಕೂಡ ಇವರ ಒಂದೊಂದು ಸಾಲಿನ 3 ಸಾಲಿನ ವಚನಗಳು ಹಾಸು ಹೊಕ್ಕಾಗಿವೆ. ಆತ್ಮಶುದ್ಧಿ ಇರದ ಆಚಾರವದಕ್ಕೆ ನಿತ್ಯ ನಡೆ ನುಡಿಯಲ್ಲಿ ನಮ್ಮ ಆತ್ಮಶುದ್ಧಿ ಇರಬೇಕು ಅನ್ನುವಂಥದ್ರ ಜೊತೆಗೆ ಅಡಿಗೆ ಮಣಿ ಶುದ್ಧ ಇದ್ರ ಮಣಿ ಮಂದಿಯ ಆರೋಗ್ಯ ಎಲ್ಲ ಶುದ್ಧ ಇರ್ತೈತಿ ಅನ್ನುವಂತಹ ಮಾರ್ಗದರ್ಶನವನ್ನ ತಮ್ಮ ವಚನದ ಮೂಲಕ. ಅಡಿಗೆ ಮಣಿ ಶುದ್ಧ ಇರುವುದೇ ಅಂದ್ರೇನು? ಪಾತ್ರೆ ಸ್ವಚ್ಛವಾಗಿರ್ಬೇಕು, ಅದು ಗೃಹಿಣಿಗೆ ಗೊತ್ತಿರಬೇಕು. ಇವತ್ತು ನಮ್ಮ ಪಾತ್ರೆ ಶುದ್ಧ ಇರುವುದಲ್ರಿ, ನಮ್ಮ ಅಡಿಗೆನೂ ಬಹಳಷ್ಟು ಇತ್ತೀಚೆಗೆ ನೋಡ್ತಾ ಹೊಂಟ್ರೆ ನಾವು ಆನ್ಲೈನ್ ಒಳಗ ಎಂತೆಂಥದೋ ಫುಡ್ ತಂದು ತಿನ್ನುವಂತಹ ಪರಿಸ್ಥಿತಿ ಇವತ್ತು ಬಂದೈತಿ ಅಂತಂದ್ರೆ ನಮ್ಮ ದೇಹವನ್ನ ಕೈಯಾರೆ ನಾವೇ ಕೊಂದುಕೊಳ್ತಾ ಇದ್ದೀವಿ. ಎಷ್ಟೋ ವರ್ಷಗಳ ಹಿಂದೆ, ಶತಮಾನಗಳ ಹಿಂದೆ ವೇಮಣರು ಹೇಳಿದ್ರು, ಮಡಿಕೆ ಶುದ್ಧಿ ಇರದ ಅಡುಗೆಯದೇಕೆ. ಅಡುಗೆ ಮಾಡ್ಬೇಕಾದ್ರೆ ನಾವು ಏನನ್ನ ಗಮನಿಸಬೇಕು ಅನ್ನುವಂಥದ್ದಕ್ಕೆ ಮಾರ್ಗದರ್ಶನ. ಜೊತೆಗೆ ಹೇಳ್ತಾರೆ, ಚಿತ್ತ ಶುದ್ಧಿ ಇರದ ಶಿವಪೂಜೆ ಏಕೆ, ವಿಶ್ವದ ಅಭಿರಾಮ ಕೇಳುವೇಮ. ಶಿವ ಪೂಜೆ ಮಾಡ್ಬೇಕಾದ್ರೆ ನೀವು ಯಾವ್ದಾದ್ರು ಪೂಜೆ ಮಾಡ್ರಿ, ನಿಮ್ಮ ಮನಸ್ಸು ಏನಾಗಿರ್ಬೇಕು ಅಂತಂದ್ರ ಶುದ್ಧವಾಗಿರ್ಬೇಕು. ಮನಸ್ಸು ಶುದ್ಧಿ ಇಲ್ದ ನೀವು ಯಾವ ಧೂಪ ಹಚ್ಚಿದ್ರೇನು, ಯಾವ ದೀಪ ಬೆಳಗಿದ್ರೇನು, ಯಾವ ಕರ್ಪೂರ ಬೆಳಗಿದ್ರೇನು, ಎಂಥ ಅಭಿಷೇಕಗಳನ್ನು ಮಾಡಿದ್ರೇನು ಆ ದೇವರ ಒಲುಮೆ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ವೇಮನರು ತಮ್ಮ ವಚನಗಳ ಮೂಲಕ ಇಲ್ಲಿ ವಿಶ್ವದ ಅಭಿರಾಮ ಅನ್ನುವಂಥದ್ದೇ ಅಭಿರಾಮಾಚಾರ್ಯರ ಹೆಸರು. ಆ ವಿಶ್ವದ ದೇವನನ್ನ ಒಡೆಯನನ್ನ ತೋರಿಸಿದವರು ಯಾರು ಅಂದ್ರೆ ಅಭಿರಾಮಾಚಾರ್ಯರು. ಅದಕ್ಕ ವಿಶ್ವದ ಅಭಿರಾಮನೇ ಹೇಳಕತ್ತಾನ, ನೀನು ಕೇಳುವೇಮ, ತಮ್ಮಷ್ಟಕ್ಕೆ ತಾವೇ ಹೇಳ್ಕೊಳ್ತಾರೆ, ನೀನು ಕೇಳುವೇಮ, ತಮ್ಮಷ್ಟಕ್ಕೆ ತಾವೇ ಹೇಳ್ಕೊಂಡ್ರು. ಆ ಬಂದಿರ್ತಕ್ಕಂಥ ನಾಲಿಗೆಗೆ ಬಂದಿರ್ತಕ್ಕಂಥ ಅಂಶಗಳನ್ನ ವಚನಗಳ ರೂಪದಲ್ಲಿ ಬರೆದಿಟ್ರು. ಅವತ್ತು ಅವರು ಹೇಳಿದ್ರು, ಇವತ್ತಿನ 21ನೇ ಶತಮಾನದೊಳಗ ಇವತ್ತು ನಾವು ಪರಿಪಾಲಿಸಲೇಬೇಕಾಗಿರ್ತಕ್ಕಂಥ ಅಂಶಗಳು. ಇನ್ನು ಮುಂದೆ ಮತ್ತೊಂದು ವಚನ ಹೇಳ್ತಾರ್ರಿ, ಜೇನಿನೊಳಗಿನ ಕಿಂಡಿ ಜೇನು ಹುಳಕ್ಕೆ ಗೊತ್ತು. ಎಷ್ಟು ಕಿಂಡಿ ಅದಾವ, ಮನೆಗಳನ್ನ ಮಾಡಿರ್ತೈತಿ. ಆ ಜೇನು ಹುಟ್ಟು ಬಿಡಿಸಿದಾಗ ಆ ಕೋಣೆಗಳ ಕಾಣ್ತಾವ್ರಿ, ಎಷ್ಟು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅವು ನಮಗೆ ಎಂದೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಂತೆಂತ ಮನೆಗಳನ್ನ ಕಟ್ತೀವಿ, ಆದ್ರೆ ಹಂತವಾಗಿ ಆ ಜೇನು ಹುಳು ಕಿಂಡಿ ಒಳಗ ಕಿಂಡಿ ಮಾಡಿ ಆ ಮಧುವನ್ನ ಅದ್ರೊಳಗೆ ಸಂಗ್ರಹ ಮಾಡಿರ್ತದಲ್ಲ, ಅದನ್ನ ಎಂದೂ ನಮಗ್ ಮಾಡಕ್ ಸಾಧ್ಯ ಇಲ್ಲ. ಆ ಜಾಣತನ ನಮಗ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರ ವೇಮನರು, ಜೇನಿನೊಳಗಿನ ಕಿಂಡಿ ಜೇನು ಹುಳಕ್ಕೆ ಗೊತ್ತು. ಅಂದ್ರೆ ನಮ್ಮ ಜೀವನದ ಪರಿಯುವಂತಾಗಬೇಕು, ಸ್ವಚ್ಛಂದವಾಗಿರ್ತಕ್ಕಂಥ ಜೀವನವನ್ನ ನಾವು ನಡೆಸಬೇಕು ಅಂತಂದ್ರೆ ಯಾರೋ ಹೇಳಿದ್ದನ್ನ ಕೇಳಿ ಮಾಡುವುದಲ್ಲ. ನಾನು ಅರ್ಥ ಜೀವನವನ್ನ ಮಾಡ್ಬೇಕಾದ್ರೆ ನನ್ನ ಆದಾಯ ಎಷ್ಟೈತಿ, ನಾನು ಎಷ್ಟನ್ನು ಖರ್ಚು ಮಾಡ್ಬೇಕು, ಅದನ್ನ ಹೇಗೆ ಖರ್ಚು ಮಾಡ್ಬೇಕು, ಯಾತಕ್ಕೋಸ್ಕರ ಖರ್ಚು ಮಾಡ್ಬೇಕು, ನಾನು ಎಷ್ಟು ತಿನ್ಬೇಕು, ಸಮಾಜಕ್ಕೆ ಎಷ್ಟು ನೀಡಬೇಕು. ಇದು ದಾಸೋಹ. ತಾನುಂಡು ಇತರರಿಗೆ ನೀಡುವುದು, ಮಿಕ್ಕಿದರೆ ನೀಡೋಣ, ಮಿಕ್ಕದಿರೇ ಇಲ್ಲ, ಆದರೆ ಕೇಳನ್ನಂತೂ ಬಯಸುವಂತಿಲ್ಲ. ಇದು ಅವರ ಸಂದೇಶ. ಅದು ಜೇನಿನೊಳಗಿನ ಕಿಂಡಿ. ನಮ್ಮ ಜೀವನದ ಪರಿಯನ್ನ ಅರಿತು ಬಂದಿರುವ ಆದಾಯದಲ್ಲಿ ಸ್ವಚ್ಛಂದವಾಗಿರ್ತಕ್ಕಂಥ ಜೀವನವನ್ನ ನಡೆಸಿ ಮಿಕ್ಕಿದರೆ ಸಮಾಜ ಹಿತಕ್ಕಾಗಿ ನಾವು ಪೂರೈಸೋಣ. ಅದು ದಾಸೋಹ ಆಗಿ ಪರಿಣಮಿಸುತ್ತದೆ. ಅವಾಗ ನಮ್ಮ ಜೀವನ ಪಾವನ ಆಗುತ್ತದೆ. ಎರಡಂತೂ ಶತಸಿದ್ಧ, ಹುಟ್ಟು ಮತ್ತು ಸಾವು. ಹುಟ್ಟಿದ್ದು ಗೊತ್ತೈತಿ, ಯಾವಾಗ ಸಾಯ್ತೀವಂತ ಗೊತ್ತಿಲ್ಲ, ಆದ್ರೆ ಹೊಗೆ ಹೊಕ್ಕಿವಿ ಅನ್ನೋದು ಗೊತ್ತೈತಿ. ಆ ಎರಡರ ನಡುವಿನ ಜೀವನ ಪರಿಶುದ್ಧವಾಗಿರಬೇಕು ಅನ್ನುವಂತ ಸಂದೇಶವನ್ನ ವೇಮಣರು ಅವತ್ತೇ ಕೊಟ್ರು. ನೋಡ್ರಿ, ಜೇನಿನೊಳಗಿನ ಕಿಂಡಿ ಜೇನು ಹುಳಕ್ಕೆ ಗೊತ್ತು, ಸುಮದ ರಸದ ದಾರಿ ತುಂಬಿಗಷ್ಟೇ ಗೊತ್ತು. ಸುಮ ಹೂ, ದುಂಬಿ ಮಕರಂದವನ್ನ ಇರುವಂತದ್ದು. ಹೂ 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 ಅಲ್ಲಾಡ್ತೈತ್ರಿ. ಆ ಹೂ ಈ ಹೂ ಅನ್ನಂಗಿಲ್ಲ. ಅದಕ್ಕೆ ಏನಂತಂದ್ರ ಅದರದ್ದು ಮಾರ್ಗ ಏನು, ಮಕರಂದವನ್ನ ಹೀರಿಕೊಂಡು ಬರಬೇಕು. ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಮಕರಂದ ಹೇಗೆ ಸಿಗ್ತದ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದ್ಭುತವಾಗಿರ್ತಕ್ಕಂಥ ಚೈತನ್ಯವನ್ನ ದೇವರು ಆ ದುಂಬಿಗೆ ಕೊಟ್ಟಿದ್ದಾನ. ಅದು ಆಟಾಡ್ತದ, ತಿರುಗಾಡ್ತದ, ಎಷ್ಟೋ ಕಿಲೋಮೀಟರ್ ಗಂಟ್ಲೆ ಹೋಗ್ತದ, ಅದನ್ನ ಹೀರ್ಕೊಂಡು ಬರ್ತದ. ಹೀರ್ಕೊಂಡು ಬಂದು ಜೇನು ತಯಾರಿಕೆಗೆ ಅಣಿಯಾಗುತ್ತದ. ಆ ರಸದ ದಾರಿ ತುಂಬಿಗಷ್ಟೇ ಗೊತ್ತು, ಪರಮ ಯೋಗಿಯ ಪರಿಯು ಬಕುತಂಗಷ್ಟೇ ಗೊತ್ತು. ವೇಮನ ಏನು, ನಾವು ಯಾಕೆ ಇವತ್ತು ಪೂಜೆ ಮಾಡ್ತಾ ಇದ್ದೇವೆ, ಅವುಗಳನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಇಲ್ಲಿ ನಡೆದಿರ್ತಕ್ಕಂಥ ನಮಗ ಬಕುತರಾಗಿದ್ದರೆ, ನಿಜವಾದ ಬಕುತರಾಗಿದ್ದರೆ ಮಾತ್ರ ಗೊತ್ತಾಗುತ್ತದೆ. ವಿಶ್ವದಾಭಿರಾಮ ಕೇಳುವೇಮ. ನೋಡಿ, ಒಂದು ಸರೋವರ ಇತ್ತು,
ನಿಂತಿತ್ತು. ಸರೋವರದ ಸುತ್ತಲೂ ಅಡ್ಡಾಡುವವರಿಗೆ ಬಹಳ ಆಕರ್ಷಣೆ. ಅದರ ಕೆಳಗ ಒಂದು ಕಪ್ಪಿ ವಾಸ ಆಗಿತ್ತು. ಪ್ರತಿದಿನ ಸುಮಾರು ಕಿಲೋಮೀಟರ್ ಗಂಟ್ಲೆ ಆ ಕಮಲದ ಹೂವಿನ ಏನು ಮಕರಂದದ ವಾಸನೆ ಸುಮಾರು ಕಿಲೋಮೀಟರ್ ಹರಡ್ತಾ ಇತ್ತು. ನಮಗ್ ಗೊತ್ತಾಗಂಗಿಲ್ಲ, ದುಂಬಿ ಗೊತ್ತಾಗಿತ್ತು. ಸುಮಾರು ಕಿಲೋಮೀಟರ್ ಗಂಟ್ಲೆ ಹಾರ್ಕೊಂಡು 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 ಬಂದು ಅಲ್ಲಿ ಹೂವಿನ ಮೇಲೆ ಮಕರಂದ ಹೀರ್ಬೇಕು ಅಂತ ಗೊತ್ಕೊಂತು. ಅವಾಗ ಕಪ್ಪಿ ಗೊಟ್ರ 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 ಅಂತ ಉದ್ರಾಕತ್ತಿ. ಅವಾಗ ದುಂಬಿಗೆ ಶಬ್ದ ಕೇಳಿಸಿದ್ ಕೊಡ್ಲಕ್ಕಂತಂದ್ರ, ಹಾ ನೀನ್ ಇಲ್ಲೇ ಬುಡದಲ್ಲಿ ವಾಸ ಆಗಿದ್ದಿ, ನೀ ಎಂತ ಪುಣ್ಯಾತ್ಮ, ಎಷ್ಟು ಪುಣ್ಯ ಮಾಡಿ ಬಂದಿ ನೀನು. ಇಂತಹ ಸುಂದರವಾದ ಸರೋವರ, ಇಲ್ಲಿ ಒಂದು ದೊಡ್ಡ ಕಮಲದ ಬಳ್ಳಿ, ಇಲ್ಲಿ ಅರಳಿರ್ತಕ್ಕಂಥ ಹೂಗಳು, ಇಲ್ಲಿರ್ತಕ್ಕಂಥ ಮಕರಂದ, ನೀನೇ ಧನ್ಯ ನೀನೇ ಧನ್ಯ ಅಂತ. ಅವಾಗ ಕಪ್ಪಿ ಹೇಳ್ತೀವಿ, ಇಲ್ಲೇನೈತಿ ಇಲ್ಲೇನೈತಿ ಅಂತ ಕಪ್ಪಿ. ಅಯ್ಯೋ ಇಂಥ ವಿಶಾಲವಾದ ಸರೋವರ, ಎಷ್ಟು ಚಂದ ತಂಗಾಳಿ ಬೀಸಾಕತ್ತೈತಿ, ಇಲ್ಲಿ ಇದ್ದವರೇ ಧನ್ಯ. ನಾ ಎಷ್ಟೋ ಕಿಲೋಮೀಟರ್ ಗಂಟ್ಲೆ ಇಲ್ಲಿ ಹಾರ್ಕೊಂಡು ಬಂದೀನಿ ಇದರ ಸುವಾಸನೆಗೆ, ನೀ ಅದ್ರ ಬುಡದೊಳಗ ಅದಿ ಅಂತಂದ್ರೆ ನೀ ಧಾನ್ಯ ಅಲ್ಲೇನು ಅಂತ. ಅದೇನು ದಿನ ನಾನು ಇಲ್ಲೇ ಇರ್ತೀನಿ, ಅದು ಇಲ್ಲೇ ಇರ್ತೈತಿ, ಅದ್ರಾಗ ಏನೈತಿ ಅಂತ ಕಪ್ಪೆ ಅಂತಿ. ದುಂಬಿ ಹೇಳ್ತ, ಅಲ್ಲ ನೀನು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಇದರೊಳಗೆ ಇರ್ತಕ್ಕಂತಹ ಏನು ಮಧುವನ್ನ ಹೀರ್ಕೊಂಡು ಹೋಗಿ ನಾನು ಜೇನನ್ನ ತಯಾರಿಸ್ಲಿಕ್ಕೆ ಹನಿ ಮಾಡ್ತೇನೆ. ಇದಕ್ಕೆ ನನ್ನ ಸಾವಿರಾರು ಬಳಗ ಇದೆ. ಆ ಬಳಗವನ್ನ ಕರೆದುಕೊಂಡು ನಾ ಈ ಜೇನನ್ನ ಹೀರ್ಕೊಂಡು ಹೋಗಿ, ತಾಯಿ ಜೇನದು ಹೀರ್ಕೊಂಡು ಹೋಗಿ ಆ ಮಧುವನ್ನ ನಾವು ಏನ್ ಮಾಡ್ತೇವೆ ಅಂದ್ರೆ ತಯಾರು ಮಾಡ್ತೇವೆ. ಈ ಮಧುವನ್ನ ನಾವಷ್ಟೇ ಉಣ್ಣೋದಿಲ್ಲ, ಇಡೀ ಜೀವ ಸಂಕುಲ ಈ ಮಧುವನ್ನ ಉಣ್ತದೆ. ನೋಡ್ರಿ, ಎಲ್ಲೋ ಹುಟ್ಟಿದ ಹೂವು, ಎಲ್ಲಿಂದೋ ಬಂದಂತ ದುಂಬಿ ಮಕರಂದವನ್ನ ಹೀರ್ಕೊಂಡು ಹೋತು, ಜೇನನ್ನ ತಯಾರು ಮಾಡಿತು. ಆ ಜೇನಿನ ಪರಿಯನ್ನ ಇಡೀ ಜೀವಕುಲಕ್ಕೆ ತಿಳಿಸ್ತು, ಅಂದ್ರೆ ಸಿಹಿಯನ್ನ ಮಧುರವನ್ನ ಹಂಚಿತು. ಎಲ್ಲೋ ಹೂವಿನ ಮಕರಂದ ಅದನ್ನ ಅರ್ಥ ಮಾಡಿಕೊಂಡಿತ್ತು. ಇಂತಾದ್ರ ಕೆಳಗೆ ನೀ ಅದಿ ಅಂದ್ರೆ ನೀ ಧಾನ್ಯ ಅಲ್ಲೇನು ಅಂತು. ಅವಾಗ ನಾವಿಲ್ಲಿ ಪ್ರಶ್ನೆ ಮಾಡ್ಕೋಬೇಕು, ಏನ್ ನಾವು ಕಪ್ಪೆ ಆಗಬೇಕೋ ದುಂಬಿ ಆಗಬೇಕು? ಅಂದ್ರ ವೇಮನರ ಹತ್ತಿರ ಅದೀವಿ, ವೇಮನರ ಚಿಂತನೆಯನ್ನು ಮಾಡಕತ್ತೀವಿ, ವೇಮನರ ಮಾರ್ಗದರ್ಶನದಲ್ಲಿ ನಡೆದೇ ಇದ್ರೆ ನಮ್ಮ ಬದುಕು ಕಪ್ಪೆ ಬದುಕಾಗ್ತೈತಿ. ವೇಮನರ ತತ್ವಗಳನ್ನ ಕಿಂಚಿತ್ತಾದರೂ ಅಳವಡಿಸಿಕೊಂಡು ಕನಿಷ್ಠ ನಮ್ಮ ವೈಯಕ್ತಿಕ ಜೀವನವನ್ನಾದರೂ ಪಾವನಗೊಳಿಸಿಕೊಂಡರೆ ಅದನ್ನ ಆಚರಣೆ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತದೆ. ಅವಾಗ ನಾವು ದುಂಬಿ ಆಗ್ಲಿಕ್ಕಿಲ್ಲ, ಆ ದುಂಬಿ ಹತ್ತಿರದ ಜೇನನ್ನ ಸವಿಯುವಂತವ್ರೇ ಆಗ್ತೇವಲ್ಲ, ನಮ್ಮ ಜೀವನ ಅಷ್ಟರೇ ಪಾವನ ಆಗ್ತೈತಲ್ಲ ಅನ್ನೋದನ್ನ ಅವರ ವಚನಗಳ ಮೂಲಕವೇ ನಾವು ತಿಳಿದು. ಹಂಗಾದ್ರೆ ಮನಿ ಒಳಗ ಆಗ್ಲೇ ಹೇಳಿದ್ರು, ತಾಯಂದಿರಿ ಪಾತ್ರ ಬಹಳ ಮುಖ್ಯ ಐತಿ. ಇವತ್ತು ಮೊಬೈಲಿನ ದಾಸರಾಗ್ಯಾವ ಮಕ್ಕಳು, ಹಂಗಾರ ಅದನ್ನ ಹೆಂಗ ಬಿಡಿಸ್ಬೇಕು? ಮೊದಲು ನಾವು ಸಂಸ್ಕಾರ ಎಷ್ಟೆಲ್ಲಾ ತಿಳ್ಕೊಂತೀವಿ. ನಾನು ತಗೊಂಬಂದಿನಿ ಸರ್ ಹೇಳುತ್ತೇನೆ, ನನಗೊಂಚೂರು ಬೆಟ್ಟ ಹತ್ತಿ ಬಿಡ್ತು, ಮೊಬೈಲ್ ಕೈಯಾಗ ಹಿಡ್ಕೊಂಡ್ ಬಂದಿದ್ನಿ ಸರ್ ಹೇಳಕ. ಅಂದ್ರೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿವಿ ನಾವ್. ಇವತ್ತು ಮನೆ ಒಳಗೂ ಅಡಿಗೆ ಮಾಡುವಾಗ ಮೊಬೈಲ್ ಹಿಡ್ಕೊಂಡು ಕುಂದಿರ್ತೀವಿ. ಮುಂಜಾನೆ ಎದ್ದು ಕೂಡ್ಲೆ ನಾವು ದೇವರ ದರ್ಶನ ಅಥವಾ ಕೈ ಮುಗಿದ್ ಬಿಟ್ಟು ನಾವು ಏನ್ ಮಾಡ್ತೀವಿ ಅಂದ್ರೆ ಮೊಬೈಲ್ ಹಿಡ್ಕೊಂಡೇನೆ ಕಣ್ಣು ಬಿಡ್ಕೊಂತ ಮೊಬೈಲ್ ಹಿಡ್ಕೊಂತ ನೋಡ್ತೀವಿ. ಅದು ನಾವು ಚಟಾಯಿಗೆ ಹೋಗ್ಬಿಟ್ಟತಿ. ಅದನ್ನ ನಾವು ಯಾವಾಗ ಬಿಡಂಗಿಲ್ಲ. ಅಲ್ಲಿ ತನಕ ನಮ್ಮ ಮಕ್ಕಳಿಗೆ ಅದನ್ನ ಹೇಳಕ್ ಆಗುದಿಲ್ಲ. ಅದರಿಂದ ದೂರ ಇದ್ದು ಮಕ್ಕಳ ಉಪಚಾರವನ್ನ ಮಾಡಿ ಮಕ್ಕಳಿಗೆ ಏನ್ ತಗೋಲಿ ಮೊಬೈಲ್, ಅದಕ್ಕೆ ಅವಶ್ಯಕತೆ ಇದ್ದಾಗ ಮೊಬೈಲ್ ಅನ್ನ ನಾವು ಕೊಡೋಣ, ಉಪಯೋಗ ಮಾಡಿಸೋಣ, ಬೇಡವಾದಾಗ ಅದನ್ನ ತೆಗೆದಿಡೋಣ. ನಮಗೂ ಅವಶ್ಯಕತೆ ಕತೆಗೆ ತಕ್ಕಷ್ಟೇ ನಾವು ಮೊಬೈಲ್ ಅನ್ನ ಬಳಕೆ ಮಾಡುವಂತಿದ್ದಾರೆ. ಎಲ್ಲವೂ ಉತ್ತಮವಾದವುಗಳ ಯಾವ ವಸ್ತು ಆದ್ರೂ ಕೂಡ ಬಳಸಬಾರ್ದಂತ ಏನಲ್ಲ. ಅದರಿಂದ ಎಷ್ಟು ಉಪಯೋಗ ಅದ ಆ ಉಪಯೋಗ ಪಡ್ಕೊಳ್ಳೋನು. ಏನಾದ್ರೆ ಅವಳನ್ನ ದುರುಪಯೋಗ ಐತಿ ಅದನ್ನ ಬಿಟ್ಟು ಹಾಕಿ ಬಿಡೋನು. ಎಷ್ಟು ಬೇಕು ಅಷ್ಟನ್ನು ಬಳಸೋನು. ಆ ಒಂದು ವ್ಯವಸ್ಥೆಯನ್ನ ನಾವು ಬೆಳೆಸ್ಕೊಂಡ್ರೆ ನಮ್ಮ ಮಕ್ಕಳನ್ನ ಬೆಳೆಸಾಕ ನಮ್ಗೆ ಸಾಧ್ಯ ಆಗ್ತೈತಿ. ಯಾಕಂದ್ರೆ ನಾವು ಇವತ್ತು ಮಕ್ಕಳನ್ನ ಶೋಕೇಸ್ನಾಗ ಗೊಂಬೆ ಮಾಡಾಕತ್ತೀವಿ, ಚಂದ ಮಾಡಾಕತ್ತೀವಿ, ಆದ್ರ ಚಂದನ ಗುಣವನ್ನ ತುಂಬಾಕತ್ತಿಲ್ಲ, ಸಂಸ್ಕಾರವನ್ನ ತುಂಬಬೇಕಾಗೈತಿ. ಮಾಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊಣ್ಣೆ ಮೊದಲು, ಶಿವ ಪಥವ ನರಿವಡೆ ಗುರು ಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ನೋಡಿ ಎಷ್ಟು ಚಂದ ಹೇಳ್ತಾರಂತಂದ್ರ ಶರಣರು, ಗಡಿಗೆ ಮಾಡ್ಬೇಕಾದ್ರ ಮಣ್ಣ ಮೊದಲು. ಮಣ್ಣಿದ್ರೆ ಗಡಿಗೆ ಹಾಕೈತೇನ್ರಿ? ಆಗಂಗಿಲ್ಲ. ಯಾಕಂದ್ರೆ ಅವನ್ ತರಬೇಕು, ಹದ ಮಾಡ್ಬೇಕು, ಅದಕ್ಕೆ ಸಂಸ್ಕಾರ ಕೊಡಬೇಕು, ಅದಕ್ಕೆ ಆಕಾರ ಕೊಡಬೇಕು, ಆಕಾರ ಕೊಟ್ಟ ನಂತರ ಅದು ಸುಡಬೇಕು, ಸುಟ್ಟ ನಂತರ
ಅದು ಟೊಕ ಟೊಕ ಅನ್ನಕತ್ತೈತೋ ಖಣ ಖಣ ಅನ್ನಕತ್ತೈತೋ ಅಂತ ಕುಂಬಾರ ನೋಡ್ತಾನ. ಕಾರಣ ಏನು ಟೊಕ ಟೊಕ ಅನ್ನಕತ್ತೈತ ಅಂದ್ರೆ ಇನ್ನೂ ಪೂರ್ತಿ ಸುಟ್ಟಿಲ್ಲ, ಇದು ಗಡಿಗೆ ಆಗಿಲ್ಲ, ಇದು ಒಲಿ ಮ್ಯಾಗಿಟ್ಟು ಕೂಡಲೇ ಹೊಡಿತೈತಿ. ಅದು ಖಣ ಖಣ ಅನ್ನಕತ್ತಿತ್ತು, ನಾದ ಬರಕತ್ತಿತ್ತು ಅಂದ್ರೆ ಅದು ಗಡಿಗೆ ಚಲೋ ಆಗೈತಿ, ಇನ್ನು ಬಳಸಾಕ ಉಪಯೋಗಕ್ಕೆ ಬರ್ತೈತಿ ಅಂತ ಅರ್ಥ. ಮಕ್ಕಳನ್ನ ಆ ನಿಟ್ಟಿನೊಳಗೆ ನಾವು ಇವತ್ತ ಬೆಳೆಸಬೇಕಾಗೈತಿ. ಮಕ್ಕಳು ಏನ್ ಮಾಡಕತ್ತಾವ ಅನ್ನೋದನ್ನ ನೋಡ್ಬೇಕು. ಬರೀ ಚಿಕ್ಕ ಮಕ್ಕಳಿದ್ದಾಗ ನಾವು ಗಮನ ಹರಿಸೋದಲ್ಲ, ಎದಿ ಎತ್ತರಕ್ಕೆ ಬೆಳೆದಾಗ ನಾವು 18-20 ವರ್ಷದವರೆಗೂ ನಮ್ಮ ಜವಾಬ್ದಾರಿ ಇರ್ತೈತಲ್ಲ. ನಮ್ಮ ಮಕ್ಕಳು ಯಾರ ಜೋಡಿ ಅಡ್ಡಾಡಕತ್ತಾರ, ಏನ್ ಮಾಡಾಕತ್ತಾರ ಅನ್ನೋದ್ರ ಒಂದಿಷ್ಟು ನಾವು ಲಕ್ಷ್ಯ ಕೊಟ್ಟು ಬಿಟ್ರೆ ನಮ್ಮ ಕಡೆ ನಮ್ಮ ಪಾಲಕರ ಗಮನ ಹರ್ಸಾಕತ್ತಾರ. ನಾವು ಇದು ಮಾಡೋದು ತಪ್ಪು, ಇದು ಸರಿ ಅನ್ನೋದನ್ನ ನಾವು ಹೇಳಿ ನಡೆಸ್ಬೇಕಾಗಿಲ್ಲ, ಅವ್ರು ತಿಳ್ಕೊಳ್ತಾರ ಅನ್ನುವಂತ ಮಾತನ್ನ ವೇಮನರ ಮಾತುಗಳ ಮೂಲಕವೇ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಅದಕ್ಕೆ ತಾಯಿ ಪಾತ್ರ ಏನು ಅಂದ್ರೆ ವೇಮನರೇ ಹೇಳುವಂತೆ ಸುಗುಣವಂತ ಕಾಂತೆ ಸುದತಿಯಾಗಿರ್ದೊಡೆ ಮಿಗಿಲು. ಸುಗುಣವಂತ ಕಾಂತೆ ಅಂದ್ರೆ ಹೆಂಡತಿ ಅಥವಾ ಮಡಿ ಒಳಗಿನ ಹೆಣ್ಮಗಳು ಅಂತ ನಾವು ಅನ್ಕೊಳ್ಳೋಣ. ಸುಗುಣವಂತ ಕಾಂತೆ ಸುದತಿಯಾಗಿರ್ದಡೆ ಮಿಗಿಲು, ಬುದ್ಧಿವಂತ ಮಕ್ಕಳಿರಲು ಸಗ್ಗವೇತ ಕೈಯ ಸಂಸಾರ ಸಾಲದೆ. ನನ್ನಂಗ ಎಲ್ಲರೂ ವಿರಾಗಿ ಆಗ್ರಿ ಅಂತ ವೇಮನರು ಹೇಳಿಲ್ಲ, ಸಂಸಾರದಲ್ಲಿ ಸದ್ಗತಿಯನ್ನ ಕಾಣಬೇಕು ಅಂತ. ವೆಚ್ಚಕ್ಕೆ ಧನವಿರಲು ಬೆತ್ತನೆಯ ಮನೆ ಇರಲು, ಇಚ್ಛೆಯ ನರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಸರ್ವಜ್ಞನಂತಹ ಆಂಧ್ರದ ಒಬ್ಬ ವಚನಕಾರ ವೇಮನ. ಅಂದ್ರ ಸುಗುಣವತಿ ಹೆಣ್ಮಗಳು ಮನೆ ಒಳಗೆ ಇದ್ಲು ಅಂತಂದ್ರೆ ಅದೇ ದೊಡ್ಡದು. ತಿಳಿದು ನಡೆಯುವ ಮಕ್ಕಳು, ಮಾತು ಕೇಳುವ ಮಕ್ಕಳ ಮನೆ ಒಳಗಿದ್ರ ಸ್ವರ್ಗ ಎದಕ್ಬೇಕು, ಸಂಸಾರ ಸಾಲಂಗಿಲ್ಲ. ಅದ್ರೊಳಗನೆ ನಾವು ಏನು ಕಾಣ್ಬೇಕು, ಸ್ವರ್ಗವನ್ನ ಕಾಣಬೇಕು ಅನ್ನುವಂತ ಮಾತನ್ನ ವೇಮನರು ಬಹಳ ಚಂದ ಹೇಳಿದ್ರು. ಕುಲದೊಳೊಬ್ಬ ಮನುಜ ಗುಣವಂತನಾಗಲು. ನೋಡಿ, ಇದು ಆ ಕುಲ ಈ ಕುಲ ಅಲ್ಲ, ಮಾನವ ಕುಲ. ಮಾನವ ಕುಲದೊಳಗೊಬ್ಬ ಮನುಜ ಗುಣವಂತನಾದರೆ ಕುಲಕ್ಕೆ ಶೋಭೆ ಅವನ ಗುಣಗಳಿಂದ. ಇಡೀ ಅವನ ಗುಣದಿಂದನೇ ಇಡೀ ಆ ಕುಲಕ್ಕೆ ಶೋಭೆ ಅಂತ ಹೇಳಿ ನಾವು ಇವತ್ತು ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಆಚರಣೆ ಮಾಡಕತ್ತೀವಿ, ವೇಮನರ ಜಯಂತಿ ಆಚರಣೆ ಮಾಡಕತ್ತೀವಿ. ಯಾಕಂದ್ರೆ ಕುಲದೊಳಗೊಬ್ಬ ಗುಣವಂತ, ಆ ಇಡೀ ಕುಲಕ್ಕೆ ಶೋಭೆಯನ್ನ ತಂದಿರ್ತಕ್ಕಂಥ ವ್ಯಕ್ತಿ ಈ ವೇಮನ. ಅಂತಹ ಮಹಾನ್ ಸಾಧ್ವಿ ಆ ಮಲ್ಲಮ್ಮ ಅಂತ ಹೇಳಿ ಇವತ್ತು ಸಮಾಜದೊಳಗೆ ನಾವ್ ಏನ್ ಮಾಡಕತ್ತೀವಿ, ಅವ್ರನ್ನ ಪೂಜೆ ಮಾಡಕತ್ತೀವಿ ಅನ್ನುವಂಥದ್ದು. ಅದಕ್ಕೆ ಕಳೆಗಟ್ಟಿತು ವನ ಗಂಧದ ಗಿಡದಿಂದ. ಇಡೀ ವನ ಇರ್ತತಿ, ಅದ್ರೊಳಗೆ ಒಂದು ಗಂಧದ ಗಿಡ ನೆಟ್ಟು ಬಿಟ್ರೆ ಎಷ್ಟು ಸುವಾಸನೆ ಬರ್ತದಲ್ಲ, ಹಂಗ ಗಂಧದ ಗಿಡದೊಳಗ ಗುಣವಂತ ಇರಬೇಕು. ಗುಣವಂತ ಆತರ ಇರಬೇಕು. ಒಂದು ಸಮಾಜದೊಳಗ ಗುಣವಂತ ವ್ಯಕ್ತಿಗಳಾಗ್ಬಿಟ್ರೆ ಸಮಾಜವೂ ಸುಧಾರಣೆ ಆಗ್ತದೆ, ಮನೆತನವೂ ಸುಧಾರಣೆ ಆಗ್ತದೆ ಅಂತಕ್ಕಂಥ ಸಂದೇಶವನ್ನ ವೇಮನರು ತಮ್ಮ ವಚನಗಳ ಮೂಲಕ ಕೊಟ್ಟರು. ನೋಡಿ, ಅದಕ್ಕ ನಾವೆಲ್ಲ ಇವತ್ತು ಏನ್ ಮಾಡ್ಬೇಕಾಗೈತಿ ಅಂತಂದ್ರ, ಕಳೆ ತೆಗೆದು ರೈತ ಬೆಳೆ ರಕ್ಷಿಸುವಂತೆ, ಕಳೆ ತೆಗೆದು ರೈತ ಬೆಳೆ ರಕ್ಷಿಸುವಂತೆ ಬೆಳೆಸು ಮನಸ್ಸು. ಇದು ಕೂಡ ವೇಮನರ ಹೇಳಿದ್ರು. ಹೆಂಗ ರೈತ ಫಲವಾಗಿನ ಪೈರನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತಂದ್ರ ಮಣ್ಣು ಹದ ಮಾಡೋದಾಗ್ಲಿ, ಚಲೋ ಬೀಜ ಬಿತ್ತುದಾಗ್ಲಿ, ಅದಕ್ಕೆ ನೀರು ಕೊಡೋದಾಗ್ಲಿ, ಮತ್ತೆ ಕಳೆ ಬಂದ್ರೆ ಕಾಲಕ್ಕೆ ಅದನ್ನ ತೆಗೆಯೋದಾಗ್ಲಿ ಯಾಕೆ ಮಾಡ್ತಾನಂದ್ರ ಕಳೆ ಗಿಡ ಅದನ್ನ ಫಸಲ್ ರಕ್ಷಣೆ ಮಾಡ್ಬೇಕಾಗೈತಿ, ಮತ್ತೆ ಚಲೋ ಬೆಳಿಬೇಕಾಗೈತಿ. ಚಲೋತ್ನಾಗೆ ಬೆಳೆದ್ರ ಏನ್ ಫಸಲು ಚಲೋ ಬರ್ತೈತಿ, ಅವಾಗ ಇಡೀ ನಮ್ಮ ಜೀವನ ಚಲೋ ಇರ್ತೈತಿ ಅಂತ ಬಯಸಿರ್ತಾನ ರೈತ. ಆ ರೈತನ ತರದಿ ನಾವೇನ್ ಮಾಡ್ಬೇಕಾಗೈತಿ ಅಂತಂದ್ರ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಏನು ಹೀನ ಗುಣಗಳನ್ನ ತೊಡೆದು ಹಾಕ್ಬೇಕಾಗೈತಿ, ಕೆಟ್ಟ ಗುಣಗಳನ್ನ ನಾವು ತೊಡೆದು ಹಾಕಬೇಕಾಗೈತಿ, ನೈತಿಕತೆಯನ್ನ ಅಳವಡಿಸ್ಕೊಳ್ಬೇಕಾಗೈತಿ. ಆ ನೈತಿಕ ಆದರ್ಶಗಳನ್ನ ನಾವು ಏನು ವೇಮನರ ವಚನಗಳಾಗ್ಲಿ, ಶರಣರ ಚಿಂತನೆಗಳಾಗ್ಲಿ ಆ ಮೂಲಕ ನಾವು ಅಳವಡಿಸಿಕೊಳ್ಳೋದು. ನಿತ್ಯ ಒಂದೊಂದು ವಚನವನ್ನ, ವೇಮನರ ವಚನವನ್ನ ಅಥವಾ ಶರಣರ ವಚನವನ್ನ, ಒಂದೊಂದು ವಚನವನ್ನ ಆದರೂ ನಾವು ಪೂಜೆ ಮಾಡುವಾಗ ಇದನ್ನು ಮಾಡ್ಲಾರ್ದೆ ಆ ವಚನಗಳನ್ನ ಒಂದಿಷ್ಟು ನೋಡಿದ್ರ, ಒಂದಿಷ್ಟರೇ ಅವನ ಅರ್ಥ ಮಾಡ್ಕೊಂಡಿದ್ದ ಆದ್ರ, ನಮ್ಮ ಮಕ್ಕಳಿಗೆ ಅವನ ತಿಳಿಸಿದ್ದ ಆದ್ರ ಇಡೀ ನಮ್ಮ ಜೀವನ ಪಾವನವಾಗುವುದರಲ್ಲಿ ಎರಡ ಮಾತಿಲ್ಲ. ಇಂತಹ ಒಂದು ಮಹಾನ್ ಸತ್ಪುರುಷನ, ಯೋಗಿಯ ಒಂದು ಏನು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಅವಕಾಶ ಕೊಟ್ರಿ. ನಾನು ನಿಮ್ಮೊಂದಿಗೆ ಸೇರಿ ಏನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನ್ನ ಜೀವನವೂ ಪಾವನವಾಯಿತು, ನಾನು ಪುನೀತಳಾದೆ ಇವತ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಈ ಎಲ್ಲರಿಗೂ ಶರಣಾರ್ಥಿ. ಜಯಂತ್ಯೋತ್ಸವದ ನಿಮಿತ್ತವಾಗಿ ಈ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ನಮ್ಮ
ರಾಮದುರ್ಗಕ್ಕೆ ನೂತನ PSI ಆಗಿ ಆಗಮಿಸಿರ್ತಕ್ಕಂಥ ಕುಮಾರಿ ಸವಿತಾ ಮುನ್ಯಾಳ್ PSI ರಾಮದುರ್ಗ ಮೇಡಮ್ ಅವರನ್ನ ನಮ್ಮ ಈ ಒಂದು ರಾಮದುರ್ಗದ ಸಮಾಜದ ವತಿಯಿಂದ ಅವರಿಗೆ ಸನ್ಮಾನವನ್ನ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಮದುರ್ಗಕ್ಕೆ ನೂತನವಾಗಿ ಆಗಮಿಸಿದ್ದಾರೆ. ಅವರು 1990ರಲ್ಲಿ ಸತ್ತಿಗೇರಿಯಲ್ಲಿ ಜನ್ಮವಾಯಿತು. ಅವರು 1 ರಿಂದ 10ನೇ ತರಗತಿಯನ್ನ ಸತ್ತಿಗೇರಿಯ ಪ್ರಾಥಮಿಕ ಮತ್ತು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಗಿಸಿ ತದನಂತರದಲ್ಲಿ PUCಯನ್ನ ಯರಗಟ್ಟಿಯಲ್ಲಿ ಮುಗಿಸಿದ್ದಾರೆ. ಮುಂದೆ ಅವರು ಡಿಗ್ರಿಯನ್ನ ಧಾರವಾಡದಲ್ಲಿ ಮುಗಿಸಿ ತದನಂತರದಲ್ಲಿ 2014ರಲ್ಲಿ ತಮ್ಮ ಒಂದು ಸತತ ಪ್ರಯತ್ನದಿಂದಾಗಿ PSI ಆಗಬೇಕಾದ್ರೆ ಸಾಮಾನ್ಯ ಅಲ್ಲ, ಬಹಳಷ್ಟು ಪರಿಶ್ರಮ ಪಟ್ಟು ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರು ಮೊದಲನೇದಾಗಿ ಧಾರವಾಡ ಜಿಲ್ಲೆ, ಅಲ್ಲಿಂದ ಗದಗ, ನರಗುಂದ್, ಈಗ ತಾನೇ ನಮ್ಮ ರಾಮದುರ್ಗಕ್ಕೆ ಸನ್ಮಾನ ಸಮಾರಂಭ. ಅದೇ ತರನಾಗಿ ಇನ್ನೂರು ನಮ್ಮ ವಲಯ ಅರಣ್ಯಾಧಿಕಾರಿಗಳಂತಹ ದಾನಮ್ಮ ತಾಲೂಕಿನ ಪ್ರಾಥಮಿಕ ಕೃಷಿ ಪಂಚಾಯತ್ ಸಂಘದ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಹಾಲು ಉತ್ಪಾದಕರ ಸಹಕಾರಿ ಸಂಘ ದಯವಿಟ್ಟು ಇಲ್ಲಿ ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಮೊದಲನೇದಾಗಿ ಎಲ್ಲ ಗಣ್ಯಮಾನ್ಯರು ಅವರನ್ನ ಸತ್ಕರಿಸಿ ಅವರಿಗೆ ಒಂದು ನಮ್ಮ ಆನಂದ್ ಪಾಟೀಲ್ ಸರ್ ಅವರು ಪುಸ್ತಕಗಳನ್ನ ತಾವು ಬರೆದಿರ್ತಕ್ಕಂಥ ಇಲ್ಲಿ ಸತ್ಕಾರವನ್ನ ನೆರವೇರಿಸಿ ಅವರಿಗೆ ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಈ ಒಂದು ಸಮಾಜದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಆನಂದ್ ಪಾಟೀಲ್ ಸರ್ ಅವರು ಸಾಹಿತಿಗಳು 10 ಹಲವಾರು ಕವನ ಬರೆದು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆ ನೀಡಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಆನಂದನ ಗಜಲ್ಗಳನ್ನು ತಕ್ಕಂತ ಒಂದು ಪುಸ್ತಕವನ್ನ ಎಲ್ಲ ಮಹನೀಯರು ಕೊಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ಸಮಾಜದವರು ವಿವಿಧ PKPS ಆಗಿರ್ಬೋದು ಅಥವಾ ಅಧಿಕಾರ ಹುದ್ದೆಗಳಾಗಿರ್ಬೋದು 10 ಹಲವಾರು ಹುದ್ದೆಗಳಲ್ಲಿ ಅವರು ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಸನ್ಮಾನ ಸಮಾರಂಭ ನೆರವೇರ್ತಾ ಇದೆ. ನಮ್ಮ ಎಲ್ಲ ಅತಿಥಿ ಮಹೋದಯರು ಅವರಿಗೆ ಸನ್ಮಾನಿಸಬೇಕಂತ ಕೇಳ್ಬೋದು. ಸತ್ಕರಿಸಬೇಕಂತ ಕೇಳ್ಕೊಳ್ತಾರೆ. ಹಿತವಚನ ಹೇಳ್ತಿದ್ದಾರೆ. ಅಂತಹವರು ಕೂಡ ನಮ್ಮ ಇವತ್ತಿನ ಸಮಾರಂಭದಲ್ಲಿ ಬಂದು ಅವರು ಕೂಡ ಅತಿಥಿ ಉಪನ್ಯಾಸ ನೀಡಿದ್ದಾರೆ. ಅವರಿಗೆ ಕೂಡ ನಮ್ಮ ಸಮಾಜ ಬಳಗದ ಪರವಾಗಿ ಸನ್ಮಾನಗೊಂಡಿದ್ದಾರೆ. ದಯವಿಟ್ಟು ಅವರೆಲ್ಲರೂ ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕು. ಜೊತೆಗೆ ಕೂಡ ನಮ್ಮ ಮಹಿಳಾ ರೆಡ್ಡಿ ಬಳಗದವರು ನೂತನವಾಗಿ ರಾಮದುರ್ಗದಲ್ಲಿ ಒಂದು ರೆಡ್ಡಿ ಮಹಿಳಾ ಬಳಗವನ್ನು ಕಟ್ಟಿಕೊಂಡು ಅದಕ್ಕೆ ತಮ್ಮದೇ ಆದಂತಹ ಮತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ನೇಮಕ ಮಾಡಿಕೊಂಡು ಅಲ್ಲಿ ಹಿರಿಯರಾದಂಥ ಪದ್ಮಮ್ಮ ಸೌಸಿ ಅವರನ್ನ ಅಧ್ಯಕ್ಷರನ್ನಾಗಿ, ಕುಸುಮಾ ಕಮತಿ ಮೇಡಮ್ ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಒಂದು ಸನ್ಮಾನ ಸಮಾರಂಭವನ್ನು ನಡೆಯುತ್ತದೆ. ಜೊತೆಗೆ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂತಹ ದೇವರೆಡ್ಡಿ ಮೇಡಮ್ ಅವರು ಕೂಡ ಆ ಒಂದು ಸನ್ಮಾನ ಸಮಾರಂಭವನ್ನು ತಕ್ಕ ನೆರವೇರುತ್ತದೆ. ಅವರಿಗೂ ಕೂಡ ಈ ಒಂದು ಸಭಾ ಸಂದರ್ಭದಲ್ಲಿ ನಮ್ಮ ಒಂದು ದೇವಸ್ಥಾನದಕ್ಕೆ ಕಾಣಿಕೆಯನ್ನು ಬಹಳಷ್ಟಿದೆ. ಅವರಿಗೂ ಸನ್ಮಾನ ಸಮಾರಂಭ. ಇವರ ಮುನ್ಯಾಳ್ ಮೇಡಮ್ ಅವರು PSI ಸಾಹೇಬರು ಒಂಟಗೋಡಿ ಸರ್ ಶಿಷ್ಯರು ಇರ್ಬೋದು ಅಂತ ಅನ್ಸಾದ. ಯಾಕಂದ್ರೆ ಒಂಟಗೋಡಿ ಸರ್ ಬಂಧುಗಳು ಹಾಗೂ ಸಮಾಜದ ಗುರು ಹಿರಿಯರು ಹಾಗೂ ಈ ಒಂದು ಕಾರ್ಯಕ್ರಮ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಹಾಗೂ ವೇಮರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾದ ಸಮಾಜದ
ಅಧ್ಯಕ್ಷರಾದ ನೀಲಪ್ಪಣ್ಣ ಅವರೇ ಹಾಗೂ ಹಿರಿಯರಾದ ಕೆ ವಿ ಪಾಟೀಲ್ ಅವರೇ, ರಮೇಶ್ ಅವರೇ, ಹಕಾಟಿ ಸರ್ ಅವರೇ, ಚನ್ನಬಸು ಹಿರೇರೆಡ್ಡಿ ಅವರೇ, ದಾನಮ್ಮ ಅವರೇ ಹಾಗೂ ಸವಿತಾ ಮೇಡಮ್ ಅವರೇ, ಸಂಶಿ ಅಮ್ಮ ಅವರಿಗೆ, ಪ್ರಸನ್ನತ್ ಮೇಡಮ್ ಅವರಿಗೆ ಕಳಿಸೋದು. ಇವತ್ತಿನ ದಿವಸ ಭಾಳ ಸಂತೋಷ ಆಗ್ತದೆ. ಯಾಕಪ್ಪ ಅಂತಂದರೆ ಮೊದಲನೇದಾಗಿ ಒಂದು ಕ್ಷಮೆ ಕೇಳ್ಬಿಡ್ತೀನಿ. ನಮ್ಮ ಸಹೋದರರು ಬರಬೇಕಾಗಿತ್ತು, ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ಅವನು ಬರದೇ ಇರೋದಕ್ಕೆ ನಾನು ಬರೋದು ಅವಕಾಶ ಸಿಕ್ತು. ಈ ವೇಮನ ಜಯಂತಿದು ಹಕಾಟಿ ಸರ್ ಅವರು ನಮಗೆ ಕಳಿಸೋದು ಭಾಳ ಚೆನ್ನಾಗಿ ಅವ್ರದ್ದು ಇದನ್ನು ಕೇಳಬೇಕಂತ ನನಗೆ ಭಾಳ ಇದು. ಇನ್ನೂ ಅವರು ಇನ್ನು ಟೈಮ್ ಇದ್ದಿದ್ರೆ ಇನ್ನೂ ಹೇಳ್ತಾರೆ. ಮೇಡಮ್ ಅವ್ರದ್ದು ಮೊದಲೇದಾಗಿ ಫಸ್ಟ್ ನಮ್ಮ ತಾಯಿಯವರು ಏನು ಮಹಿಳಾದ ಇದು ಮಾಡಿದಾಗ ಅವ್ರನ್ನೇ ನಿರೂಪಣೆಗೆ ಅವ್ರು ಕರೆದಿದ್ರು. ಅವ್ರದ್ದು ಅವಾಗಿಂದ ನಾನು ಕೇಳಿದ್ದೆ. ಇವತ್ತಿನ ದಿವಸ ವೇಮನ ಬಗ್ಗೆ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆ ಭಾಳ ಸವಿಸ್ತಾರವಾಗಿ ಎಲ್ಲರಿಗೂ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ವೇಮನರ ಆತ್ಮೀಯರೇ, ಇವತ್ತಿನ ದಿವಸ ನನಗೆ ಕರೆದು ಸನ್ಮಾನ ಮಾಡಿಕೊಟ್ಟಿದ್ದಕ್ಕೆ ತುಂಬ ಈ ಸಂಘಟಕರಿಗೆ ಧನ್ಯವಾದ ಹೇಳ್ತಾ, ನಿಮ್ಗೆಲ್ಲರಿಗೂ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ವೇಮನರ ಆಶೀರ್ವಾದ ಇರಲಿ, ನಿಮ್ಗೆಲ್ಲರೂ ಸಂತೋಷ ಸುಖ ಶಾಂತಿ ಕೊಡಲಿ ಅಂತ ಹೇಳಿ ಕೇಳ್ಕೊಂಡು ಈ ವೇಮನ ಜಯಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾದಂಥ ಸರ್ವರಿಗೂ ವಂದಿಸುತ್ತಾ ಹಾಗೂ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ತಾಯಂದಿರೇ, ಸಹೋದರರೇ, ಸಹೋದರಿಯರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತು ನಾವೊಂದು ಕಾರ್ಯಕ್ರಮ, ಈ ಒಂದು ವೇಮನ ಜಯಂತಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಭಾಳ ಅಂದ್ರೆ ಭಾಳ ಸಂತೋಷ ಆಗ್ತದೆ ನನಗೆ. ಯಾಕಂದ್ರೆ ಮೊದಲಿಗೆ ಸಂತೋಷ ಅಂತಂದ್ರೆ ನನ್ನ ಗುರುಗಳ ದರ್ಶನ, ಒಂದೇದು ನಮ್ಮ ಗುರುಗಳ ದರ್ಶನ ಆಯಿತು, ನನ್ನ ಜನ್ಮ ಪಾವನ ಅಂತ ಅನ್ಕೊಂತೇನೆ ನಾನು. ಯಾಕಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಅವಾಗ ನಮ್ಮನ್ನ ಎಷ್ಟು ನಾನು ಒಂದು ಪ್ರೈಮರಿ ಒಳಗೆ 4ನೇತೆಯಿಂದ 7ನೇತೆವರೆಗೂ ನಾನು ಸರ್ ಕೈಯಾಗ ಕಲ್ತೀನಿ. ಅವ್ರದ್ದೇನಾದ್ರೆ ನಾ ಏನಾರ ಒಂದು ಉನ್ನತ ಹುದ್ದೆಗೆ ಬಂದನಪ್ಪ ಅಂತಂತಂದ್ರೆ ಅವರ ಆಶೀರ್ವಾದದಿಂದ ಅಂತ ಹೇಳಿ ನಾನು ನಾನು ಹೆಮ್ಮೆಯಿಂದ ಹೇಳ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತೀನಿ. ಈಗ ಅಲ್ಲಿ ನೋಡಿ ಅವಾಗಿನ ಆಕ್ಟಿವಿಟೀಸು ಹಂಗೆ ಐತಿ ಸರ್ದ, ಈಗೂ ಹಂಗೆ ಐತಿ. 60 ವರ್ಷ ಆಗೈತೆ ಅಂತ ಅನ್ಸೋದೇ ಇಲ್ಲ ಅವರು. ಭಾಳ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ಭಾಳಷ್ಟು ಬಡತಗಳನ್ನ ತಿಂದಿದ್ದೀನಿ ನಾನು, ಭಾಳಷ್ಟು ಬಡಿಸ್ಕೊಂದಿನಿ. ಬಟ್ ಆ ಒಂದು ಬಡತಗಳಿಂದ ಅದೇನು ಆಗಿನ ಪೆಟ್ಟಿತ್ತಲ್ಲ, ಈಗಿನ ಒಂದು ಅನುಭವ ಜ್ಞಾನ ನನ್ನೊಂದು ಉನ್ನತ ಹುದ್ದೆಗೆ ಒಯ್ಯಕ್ಕೆ ಕಾರಣ ಅಂತ ಹೇಳಿ ನಾನೊಂದು ಹೆಮ್ಮೆಯಿಂದ ಹೇಳ್ಕೊಳಕ ಇಷ್ಟಪಡ್ತೀನಿ ಅಂತ ಹೇಳಿ ಹೇಳ್ತೀನಿ. ಅಲ್ಲದೆ ಇನ್ನೂ ಒಂದು ಏನು ಖುಷಿಯಪ್ಪ ಅಂತಂದ್ರ, ನಾವು ದಿನಾಲು ಏನು ಕೇಳ್ತೀವಿ ಅಂತಂದ್ರ, ಮೇಡಮ್ ರೀ ನಂಗೆ ಅವ್ರು ಬಡ್ದಾರ್ರಿ, ಇವ್ರು ಬಡ್ದಾರ್ರಿ, ನಮಗೆ ಅದ ಆಸ್ತಿ ಕೊಡಿಸ್ರಿ, ನಮಗೆ ಇದು ಆಸ್ತಿ ಕೊಡಿಸ್ರಿ, ನಮಗೆ ಅವ್ರು ಅನ್ಯಾಯ ಮಾಡ್ಯಾರಿ, ಇವ್ರು ಅನ್ಯಾಯ ಮಾಡ್ಯಾರಿ ಅಂತ ಹೇಳಿ ಇಂಥ ಜಗಳಗಳು ಆಯ್ತು. ಇಂಥ ಒಂದು ಸಂದರ್ಭ ಸಮಯದೊಳಗೆ ನಾವು ದಿನ ಕಾಲವನ್ನ ಕಳೀತಾ ಇರ್ತೀವಿ ಸ್ಟೇಷನ್ನಲ್ಲಿ. ಇವತ್ತೇನಪ್ಪಾ ಅಂತಂದ್ರೆ ನನಗೆ ಒಳ್ಳೆಯ ವೇಮನರ ಆದರ್ಶಗಳನ್ನ, ತತ್ವಗಳನ್ನ, ಸಂದೇಶಗಳನ್ನ ಆಲಿಸಲು, 1 ಅವರ್ದಿಂದ ಆಲಿಸಲು ಬಹಳ ಆದಂತ ಒಂದು ಖುಷಿ ಆಯ್ತು ನನಗೆ. ಯಾಕಂತ ದಿನ ನಮ್ಗೆ ಅವನ್ನೆಲ್ಲ ಕೇಳಕ್ ಆಗೋದಿಲ್ಲ, ನಾವು ಸಮಯ ಮಾಡ್ಕೊಂತೀವಿ ಅಂತಂದ್ರೆ ನಮ್ಗೆ ಸಿಗಂಗಿಲ್ಲ. ಅದಕ್ಕೆ ನಾನು ಟೈಮ್ ಕೊಟ್ಟು ಹೋಗ್ಬೇಕನ್ನುವಂತ ಒಂದು ಎಂಥ ಪರಿಸ್ಥಿತಿ ಇದ್ರು ನಾ ಬಂದು, ಅಕ್ಕವ್ರು ಭಾಳ ಚೆನ್ನಾಗಿ ಮಾತಾಡಿದ್ರು, ಮೇಡಮ್ ಅವ್ರು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಮಾತಾಡಿದ್ರು. ಅವರ ಒಂದು ತತ್ವಗಳನ್ನ ಭಾಳ ಮಾರ್ಮಿಕವಾಗಿ ನಮ್ಮೆಲ್ಲರಿಗೂ ಮನಮುಟ್ಟುವ ಹಾಗೆ ತಿಳಿಸಿ ಹೇಳಿದಾರ. ಅಂತ ಒಂದು ಪುಣ್ಯವನ್ನ ನನಗೆ ದೊರೆಯಲಿಕ್ಕೆ ಕಾರಣೀಕರ್ತವಾದಂತಹ ಈ ಕಾರ್ಯಕ್ರಮಕ್ಕೆ ನಾನು ಎಂದೂ ಚಿರಋಣಿಯಾಗಿರ್ತೀನಿ. ನನ್ನ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ತಮ್ಮೆಲ್ಲರ ಒಂದು ಆಶೀರ್ವಾದವನ್ನ ನನಗೆ ನೀಡಿದ್ದೀರಿ, ಸನ್ಮಾನವನ್ನ ಕೂಡ ಮಾಡಿದ್ದೀರಿ. ನಾನೆಲ್ಲರೂ ತಮ್ಮೆಲ್ಲರಿಗೂ ಚಿರಋಣಿಯಾಗಿರ್ತೀನಿ. ಹಾಗೆ ನನ್ನ ಒಂದು ಕಾರ್ಯವನ್ನ ಈ ಒಂದು ರಾಮದುರ್ಗದಲ್ಲಿ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಒಳ್ಳೆಯ ಕೆಲಸವನ್ನ ಮಾಡ್ಬೇಕಂತ ಬಂದಿದ್ದೀನಿ. ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರ್ಲಿ. ನಾನಿನ್ನೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಂತ ಹಂಬಲ ಕೂಡ ನನ್ನಲ್ಲಿ ಐತಿ. ಅಂತ ಒಂದು ವೃತ್ತಿ ಜೀವನವನ್ನ ನಾನು ನಡೆಸ್ತೀನಿ ಅಂತೆಲ್ಲ ತಮ್ಮೆಲ್ಲರಿಗೂ ಒಂದು ಆಶಯವನ್ನ ವ್ಯಕ್ತಪಡಿಸ್ತೀನಿ. ವೇಮನರ ಬಗ್ಗೆ ಹೇಳಬೇಕಿಲ್ಲ, ಅವರೆಲ್ಲ ಈಗಾಗಲೇ ಹೇಳ್ಬಿಟ್ಟಿದ್ದಾರ. ನಾವೇನಷ್ಟು ದೊಡ್ಡವರು ಅಲ್ಲ ಇನ್ನು.
ಬಹಳ ಒಂದು ತತ್ವಜ್ಞಾನಿ ದಾರ್ಶನಿಕ 15ನೇ ಶತಮಾನದಲ್ಲಿ ಸಮಾಜ ಚಿಂತನೆಯಲ್ಲಿ ತಮ್ಮ ಒಂದು ಪಾತ್ರವನ್ನು ಮೂಡಿಸಿ ಹೋದಂತ ಒಬ್ಬ ಮಹಾನ್ ವ್ಯಕ್ತಿ. ಅಂತಹ ಒಂದು ದಾರ್ಶನಿಕರ ಒಂದು ಕುಲದಲ್ಲಿ ಹುಟ್ಟಿದಂತಹ ನಾವೆಲ್ಲರೂ ಧನ್ಯರು ಅಂತಹ ಮಾತನ್ನ ಹೇಳ್ತಾ ಅವ್ರು ನಮ್ಮ ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಅವ್ರ ಪದ್ಯಗಳನ್ನು ನೋಡಿ ನೀವು ಒಂದೊಂದು ಪದ್ಯಗಳನ್ನ ಓದಿದ್ರ ಎಲ್ಲ ಅವ್ರ ಆಡು ಮಾತಿನೊಳಗೆ ಬರೆದ್ರ, ಅವ್ರು ಏನ್ ಅನುಭವಿಸಿದಾರಲ್ಲ ಅದನ್ನ ಬರೆದ್ರ ಅವ್ರು ನಮಗೆ. ಅಂತಹ ಒಂದು ಆದರ್ಶಗಳನ್ನ ಅಂತವ್ರು ಏನು ಈಗ ನಾವ್ ಎಷ್ಟೋ ಒಂದು ಅಪರಾಧಗಳನ್ನ ಮಾಡ್ತಾರ, ಏನೋ ಒಂದ್ ಮಾಡ್ತಾರ, ತಿದ್ಕೊ ಅಂದ್ರೆ ತಿದ್ಕೊಳಂಗಿಲ್ಲ. ನಾವು ಬೇರೆ ಏನೇನೋ ಮಾಡಿ ಬರ್ತಾರ, ಹೇಳ್ತೀವಿ ನಾವು ಆಯ್ತಪ್ಪ ಬಗೆ ಹರಿಸ್ಕೊಳಂದು ಬಗೆ ಏನೋ ಹರಿಸ್ಕೊಳಂಗಿಲ್ಲ, FIR ಮಾಡ್ರಿ, ಅದು ಮಾಡ್ರಿ, ಮುಂದೆ ಹೋಗೋನು ಕೋರ್ಟು ಕಚೇರು ಇಂಥವೆಲ್ಲ ಬೆಳಿತಾವ್. ಬಟ್ ಅವ್ರೇನೋ ಒಂದ್ ಹೆಣ್ಣಿನಿಂದನ ಬಿದ್ರು, ಆಮೇಲೆ ಏನ್ ಮಾಡ್ರು, ಒಂದ್ ಹೆಣ್ಣಿನಿಂದನ ಎದ್ರು. ಗುರು ಎಲ್ಲ ಆಗಿದ್ದಲು ಅವರಿಂದನ. ಯಾರಿಂದ ಅಂತಂದ್ರ ನಮ್ಮ ಅಕ್ಕವರಿಂದ, ನಮ್ಮ ತಾಯಂದಿರಿಂದನ. ಒಂದೇನಾದ್ರೂ ನಾವು ಸಾಧನೆ ಮಾಡ್ಬೇಕು ಅಂತಂದ್ರ ಹೆಣ್ಮಕ್ಳಿಂದನ, ಒಂದೇನಾದ್ರೂ ನಾವು ಏನಾದ್ರೂ ತಪ್ಪದಾರಿ ತುಳಿಬೇಕು ಅಂತಂದ್ರ ಹೆಣ್ಮಕ್ಳನ್ನ. ಅಂತಹ ಒಂದು ಆದರ್ಶಕ್ಕೆ ಕಾರಣೀಕರ್ತರಾದವರು ನಮ್ಮ ವೇಮನರು. ಅಂತ ಒಂದು ಆದರ್ಶ ತತ್ವಗಳನ್ನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗೋಣ ಅಂತ ಹೇಳಿ ಭಾವಿಸುತ್ತಾ ನನ್ನೆರಡು ಮಾತುಗಳನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸುತ್ತಾ ಒಂದೆರಡು ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್. ಸನ್ಮಾನ್ಯ ನೀಲಕುಮಾರ್ ಸರ್ ಅವರು ಈ ಅಧ್ಯಕ್ಷೀಯ ಹಿತನುಡಿಯನ್ನು ಹೇಳಬೇಕಂತ ಕೇಳ್ಕೊತಾರೆ. 611ನೇ ವೇಮನ ಜಯಂತಿಯ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಅವರನ್ನದೇ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಮಹಿಳೆಯರು ಮಾತ್ರ ಮಾಡಲಿಕ್ಕೆ ಒಂದು ರೆಡಿ ಆಗಿದ್ದು. ಈಗ ಒಂದು ದಿನದಿಂದ ಕಡೆ ಜನಾಭಾಯಿ ಮೇಡಮ್ ಅವ್ರು ನಮ್ಗೆ ಹೇಳಿದ್ರು, ಇಲ್ಲ ನೀವು ಒಬ್ಬರು ಬರ್ರಿ, ನಾವು ಮಹಿಳೆಯರು ಕೊಡಿ ಕಾಸನ್ನವ್ರು ಮೇಡಮ್ ಅವ್ರು ಕಳಿಸ್ತೀವಿ, ಕಳಿಸಿ ಒಂದು ಕಾರ್ಯಕ್ರಮ ಮಾಡ್ತೀವಿ, ಮತ್ತು PS ಆರ್ ಹೊಸ್ತಾಗಿ ಬಂದು ಅವ್ರಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿದರು. ಆದರೆ ನಾನು ನಮ್ಮ ಸಮಾಜ ಬಾಂಧವರ ಜೊತೆ ಚರ್ಚೆ ಮಾಡಿ ನಿನ್ನೆ ಒಂದೇ ದಿನದಲ್ಲಿ ಈ ಒಂದು ಎಲ್ಲ ಅಧ್ಯಕ್ಷರಾದಂಥ PKPS ಸೊಸೈಟಿ ಮತ್ತು ಬೇರೆ ಇದರಲ್ಲಿ ಅಧ್ಯಕ್ಷರಾದಂಥ ಮತ್ತು ಗ್ಯಾರಂಟಿ ಅಧ್ಯಕ್ಷ ನಮ್ಮ ಅರಗನವರು ಎಲ್ಲರಿಗೂ ಒಂದು ಸನ್ಮಾನ ಮಾಡಬೇಕಂತೇಳಿ ನಿರ್ಣಯ ಮಾಡಿ ಒಂದು 25 ದಿವಸ ಇವತ್ತೇ ಈ ಕಾರ್ಯಕ್ರಮವನ್ನು ರೆಡಿ ಮಾಡಿದ್ವಿ. ಕಾರ್ಯಕ್ರಮ ರೆಡಿ ಮಾಡಿದ್ಕೊಂಡು ನಮ್ಗೆ ಸಾರ್ಥಕ ಆಯ್ತು. ಯಾಕಂತಂದ್ರೆ ಈಗೊಂದು 2015-16 ಒಳಗೆ ನಮ್ಮ ಸಂಶಯವರು ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಅವರೊಂದು ಇದು ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು. ಈಗ ಕಳಸಣ್ಣವರು ಮೇಡಮ್ ಅವರು ಮಾತಾಡಿದ ನೋಡಿದ್ರೆ ನನಗೇ ಏನು ಅನ್ನಿಸ್ತಾರೆ, ಇನ್ನೂ ಮಾತಾಡಲಿ ಅಂತ ಅನ್ನಿಸ್ತೀವಿ. ಯಾಕಂದ್ರೆ ನೀವು ಎಲ್ಲರೂ ಸೈಲೆಂಟಾಗಿ ಕೂತು ಕೇಳತ್ತಿದ್ರಲ್ಲ, ಯಾರು ಒಬ್ಬರು ಬಾಯಿ ಮಾಡ್ತಾ ಇದ್ದಿಲ್ಲ, ಒಬ್ಬರು ಮಾತಾಡೋದಿಲ್ಲ. ಇಷ್ಟೊಂದು ಲಕ್ಷ ಕೊಟ್ಟು ಕೇಳಿದ್ರಲ್ಲ, ನನಗೆ ವಿಚಿತ್ರ ಅದು. ಆದರೆ ಈ ಕಾರ್ಯಕ್ರಮ ಬಂದದಕ್ಕೂ ನಾವು ಅವ್ರು ಹೇಳಿದ ಒಂದು ಮಾತು ಹೇಳ್ತಿದ್ವಿ, ಜೇನುಹುಳ ಒಂದೇ ಗೂಡನ್ನು ಕಟ್ಟಂಗಿಲ್ಲ, ಎಲ್ಲ ಜೇನುಹುಳು ಕೂಡಿ ಒಂದು ಗೂಡನ್ನು ಕಟ್ಟಿ ಸಿಹಿಯನ್ನು ಕೊಡ್ತದೆ. ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ರಾಮದುರ್ಗ ತಾಲೂಕಲ್ಲಿ 25,000 ಜನಸಂಖ್ಯೆಗಿಂತ ರೆಡ್ಡಿ ಬಾಂಧವರಿದ್ದೀವಿ. ಈಗೇನು ಆ ಜೇನುಹುಳ ಗೂಡು ಕಟ್ಟಿದೆ, ಅದೇ ರೀತಿ ನಾವು ಎಲ್ಲರೂ ಕೂಡಿ ಈ ಒಂದು ಕಲ್ಯಾಣ ಮಂಟಪ ಕಟ್ಟಿ 5 ವರ್ಷದಿಂದ ಮಾಡಬೇಕಂತ ಪ್ರಯತ್ನ ಮಾಡಿವ. ಈಗಾಗಲೇ MP ಅವರು ನಮ್ಮ BJP ಅವರಿಂದನೇ 10 ಲಕ್ಷ ಅಂತೆ, ಮತ್ತು MLA ಕಡೆಯಿಂದ 10 ಲಕ್ಷ ಬಂದಿದೆ. ಸಾಕಷ್ಟು ನಮ್ಮ ಸಮಾಜ ಬಾಂಧವರು ಪ್ರತಿ ಒಂದು ಏನೋ ಕಾರ್ಯಕ್ರಮ ಮಾಡಿದ್ರು. ನೀ ಅಶೋಕ್ ಪಟ್ಟಣ ಅಂತೀ, ಆದ್ರೆ ನೀವು 1 ರೂಪಾಯಿನೂ ತರಿಸಿಲ್ಲ ಅವ್ರ ಕಡೆ ಅಂತ ಪ್ರತಿ ನಮ್ಮ ಬಾಂಧವರು ಎಷ್ಟೋ ಸಲ ಮಾತಾಡಿದ್ದಾರೆ. ಆದರೂ ಮೊನ್ನೆ ಒಂದು 15 ದಿನದಿಂದ ನಾನು ಅಶೋಕ್ ಪಟ್ಟಣ ಅವ್ರ ಜೊತೆ ಮಾತಾಡಿದ್ದೀನಿ. ಲಾಸ್ಟ್ ಟೈಮ್ MP ಅವ್ರು ಕೊಟ್ಟಾಗ ನೀವು ಏನಾದ್ರು ಘೋಷಣೆ ಮಾಡಿದ್ರಿ 10 ಲಕ್ಷ ರೂಪಾಯಿ. ಈಗ ನಮ್ಮ ಜನ ಮಾತಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ನೀವು ಹಳೆದರ 10 ಲಕ್ಷ ಹಾಕಿರಂದಾಗ ಆಯ್ತಪ್ಪ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವಾಗೇ ಕೊಡ್ತೇನೆ ಅಂತ ಹೇಳಿದ್ರು, ಅದು ಏನೋ ಒಂದು ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಅಟ್ಲೀಸ್ಟ್ ಇನ್ನಾರು ಪ್ರದೀಪ್ ಅವರು ಹೋಗಿ ಒತ್ತಾಯ ಮಾಡಿ 10 ಲಕ್ಷ ನಾವು 3 ಸಲ ಆರಿಸ್ತೇನೆ ನಿಮ್ಮನ್ನ 30 ಲಕ್ಷ ಕೊಡ್ಬೇಕಂತೇಳಿ ನಾವು ನಿಮ್ಮಲ್ಲಿ ಇದು ಮಾಡೋದು. ನಾವು ನಿಮ್ಮ ಕಡೆ ಯಾವುದೋ ಬಯಸಿ ಇಲ್ಲಿವರೆಗೂ ನಮ್ಮ ರೆಡ್ಡಿ ಸಮಾಜದ ಕಡೆ ಯಾವುದೂ ಬಯಸಿಲ್ಲ. ನಾವು ಬಯಸೋ ಲೆವೆಲ್ ಇಲ್ಲ. ಆದರೆ ಸರ್ಕಾರದಿಂದ ಅನುದಾನ ಬರ್ತಿಲ್ಲ, ಅನುದಾನ ನಮ್ಗೆ ಕೊಡಿಸಿ. ಈಗಾಗಲೇ ಕಂಪೌಂಡ್ಗೆ ನಮ್ಮ ರಾಮಲಿಂಗಡ್ಡ ಅವರು 10 ಲಕ್ಷ ಕೊಡ್ದು ಅಂತ ಹೇಳಿದ್ದಾರೆ, ಮಾಡ್ತೊಳಿದಾಕತಿ. ಆಮೇಲೆ ನಮ್ಮ ಬಡಗುರಿ ಗ್ರಾಮ ಮಲ್ಲಮ್ಮ ದೇವಸ್ಥಾನಕ್ಕೆ 20 ಲಕ್ಷ ತಂದಿದ್ವಿ, ಅದು ಆಲ್ರೆಡಿ ಪೇಮೆಂಟ್ ಬಂದಿದೆ. DC ಒಳ್ಳೆ ಈ ವಾರದಾಗ ಅದು ರಿಲೀಸ್ ಆಗ್ಬೋದು. ಇದೊಂದು ಕಲ್ಯಾಣ ಮಂಟಪ ಮುಗಿತಂದ್ರೆ, ಯಾಕಂತಂದ್ರೆ ನಮ್ಮ ರಾಮದುರ್ಗದಲ್ಲಿ ಬರೀ 100-200 ಮಂದಿ ಇದ್ದಾರೆ ಕಲ್ಯಾಣ ಮಂಟಪ ಕಟ್ಟಿ. ಒಂದೊಂದು ಯಾರು ಇಲ್ಲದ್ರೆ ನಮ್ಮ ಪ್ರತಿಭಟನೆ ಗೊತ್ತಿದೆ. ನಾವು 25,000 ಜನಸಂಖ್ಯೆ ಹೊಂದಿದ್ರು ನಮ್ಮ ಕಲ್ಯಾಣ ಮಂಟಪ ಇನ್ನೂ ಇಲ್ಲೇ ಇದೆ. ಯಾಕೆ ನಮ್ಮ ಶ್ರೀಮಂತರು ಯಾರು ಇಲ್ಲ, ಎಲ್ಲರೂ ಇರ್ತಾರೆ, ಅವ್ರು ಕೊಡೋದಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡಿ ಈ ಒಂದು ಕಲ್ಯಾಣ ಮಂಟಪ ಮುಗಿಸೋನು. ಸಾಕಷ್ಟು ಮಲ್ಲಮ್ಮ ನಮಗೆ ಕೊಟ್ಟಿದ್ದಾರೆ, ಅದೇ ರೀತಿ ಮಲ್ಲಮ್ಮ ಕೊಟ್ಟಿರುವಂಥ ಕಲ್ಯಾಣ ಮಂಟಪ ನಾವು ಕೂಡಿ ಕಟ್ಟಿಸಿ ಬೇರೆದವರಿಗೂ ಸಹಾಯ ಆಗುವಂಥ ಒಂದು ವ್ಯವಸ್ಥೆ ಮಾಡೋಣ ಮಲ್ಲಮ್ಮ ಕಲ್ಯಾಣ ಮಂಟಪದಲ್ಲಿ.
ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡಿ ಒಂದು ಒಗ್ಗಟ್ಟಾಗಿ ಇದೊಂದು ಮುಗಿಸೋಣ ಅಂತೇಳಿ ಒಂದೆರಡು ಮಾತು ಮುಗಿಸ್ತೀನಿ. ಸುಂದರ ಸಮಾರಂಭದ ಎಲ್ಲರಿಗೂ ವೇಮನ ಜಯಂತಿಯ ಶುಭಾಶಯಗಳು. ನಾನೇನು ಭಾಷಣ ಮಾಡೋದಿಲ್ರಿ, ಅಂದಾನ ಸಂಬಂಧ ಅಷ್ಟೇ ಮಾತಾಡ್ತಾ ಇದ್ದೀನಿ. ಈ ಬಿಲ್ಡಿಂಗ್ ಹಾಕ್ಬೇಕಂದ್ರೆ ರೀ ಬೆಳಗಾವಕ್ಕೆ ಎಷ್ಟು ಸಾರಿ ಹೋಗಿದ್ದೀವಿ ನಾವು. ಮಿನಿಮಮ್ ಇಲ್ಲಂದ್ರೂ ಎಲ್ಲರೂ ಸೇರಿ 10 ರಿಂದ 11 ಸಲ ಹೋಗಿ ಬಂದಿವಿ. ಅವಾಗ ಇದು ಬಿಲ್ಡಿಂಗ್ ಆಯಿತು. ಆಮೇಲೆ ಅಶೋಕನಾಥ್ ಸರ್ ಕಡೆ ಹೋದ್ವಿ. ಎಲ್ಲರೂ 10 ಲಕ್ಷ ಹಾಕ್ತೀವಿ ಅಂದ್ರು, ಅದೇನು ಅನಿವಾರ್ಯದಿಂದ ಏನು ಲ್ಯಾಬ್ಸ್ ಆಯಿತು ಏನಾಯಿತು ಹೋಯ್ತು ಗೊತ್ತಾಗ್ಲಿಲ್ಲ. ಈಗ ನಮ್ಮ ಸಮಾಜದವ್ರು ಎಲ್ಲರೂ ಅದೀವಿ, ಒಂದು 4-5 ಪಾರ್ಟಿ ಒಳಗೆ ಎಲ್ಲರೂ ಇರ್ಬೋದು. ನಿಮ್ಗೆ ಯಾವ ಪಾರ್ಟಿ ಬರ್ತೈತೆ ನೀವು ಅದನ್ನ ಮಾಡ್ರಿ, ನಾನು ಬ್ಯಾಡ ಅನ್ನತ್ತಿಲ್ಲ. ಆದ್ರೆ ನಮ್ಮ ಸಮಾಜ ಬಂದಾಗ ನಮ್ಮ ಸಮಾಜಕ್ಕೆ ನಮ್ಮ ದೇವಸ್ಥಾನಕ್ಕೆ ನಾವೆಲ್ಲರೂ ಅನುದಾನ ತರಕ ಒಗ್ಗಟ್ಟು ಹಾಕ್ಬೇಕು. ಈಗ ಅಶೋಕ್ ನನಗೆ ಹೇಳ್ತಾರಲ್ಲ, ಏನಮ್ಮ ಬದಲು BJP ಆಗಿದ್ದಿ ಸುರೇಶ್ ಅಂಗಡಿ ಅವ್ರ ಕಡೆ ಹೋಗಿ ತೊಗೊಂಬಂದ್ವಿ, ಈಗ ಅಶೋಕಣ್ಣವ್ರ ಕಡೆ ಅದಿ ಏನು ಅನುದಾನ ತರವಲ್ರಲ್ಲ ಅಂತ ನಮ್ಮ JBM ಅಣ್ಣಾರ್ ಹೇಳ್ದಂಗ ನಾನು ಅನಿಸ್ಕೊಂಡಿದ್ದೀನಿ, ಇಲ್ಲ ಅಂತಲ್ಲ. ಅದಕ್ಕೆ ಈಗ ದಯಮಾಡಿ ನಮ್ಮೆಲ್ಲ ಸಮಾಜದ ಪರವಾಗಿ ಪ್ರತಿಭಟನೆ ಕೇಳತ್ತೀನಿ, ಮುಂದಿನ ವರ್ಷ ವೇಮನ ಜಯಂತಿ ದಿವಸ ಉದ್ಘಾಟನೆ ಮಾಡ್ಬೇಕು. ನಮಗೆ ಅನುದಾನ ನೀವು ಹಾಕ್ಬೇಕು, ಅಡಿಗಲ್ ಸಮಾರಂಭ ಆಗ್ಬೇಕು. ದಯಮಾಡಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಕೊಡ್ಬೇಕಂತ ಕೇಳ್ತಾ ನಾನು ಮಾಡ್ಕೊಂಡು. ಅಂದ್ರೆ ಈಗ ಮಲ್ಲಮ್ಮನ ಪವಾಡ ಭಾಳ ಐತಿ ಇಲ್ಲಿ, ಅದಕ್ಕೋಸ್ಕರ ಎಲ್ಲ ಮಲ್ಲಮ್ಮಗಳು ಕುಂತಾರ ಇಲ್ಲಿ. ಈ ಮಲ್ಲಮ್ಮನ ಮುಂದೆ ವೇಮನದ್ದು ಏನೂ ಇಲ್ಲ. ಅದ್ರ ಸಲುವಾಗಿ ಅವ್ರು ಏನು ಹೇಳಿದಾರೆ ಎಲ್ಲ ನಿಜ ಐತಿ. ಅದು ಕಾರಣಕ್ಕೆ ಸರ್ಕಾರ ಅಂದಮೇಲೆ ಏನೋ ಒಂದು ಸ್ವಲ್ಪ ಅಡೆತಡೆಗಳು ಇರ್ತಾವೆ. ನಾವು ಹಾಕಿದ್ವಿ ಫಂಡ್, ಅದೇನೋ ದುರ್ದೈವ ನಿಮ್ಮ ಇದಕ್ಕೆ ನಮ್ಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಅದೇನೋ ಸ್ಯಾಂಕ್ಷನ್ ಆಗಲಿಲ್ಲ, ಏನೋ ಗೊತ್ತಿಲ್ಲ. ಅದು ಅದ್ಮೇಲಿರೋ ವೇಮನ್ರಿಗೆ ಮಲ್ಲಮ್ಮಗೆ ಗೊತ್ತದ. ಅದಕ್ಕೆ ನಮ್ಗೀಗ ಗ್ಯಾರಂಟಿ ಕಮಿಟಿ ನಮ್ಮ ಅಧ್ಯಕ್ಷರು ರಂಗನಗೌಡರು ಅದಾರೆ, ಅವ್ರ ಮೂಲಕ ಅವರಂತೂ ದಿನ ಇದ್ದೇ ಇರ್ತಾರೆ. ಅವ್ರಿಗೆಲ್ಲ ನನ್ನ ಕಷ್ಟ ಸುಖ ಎಲ್ಲ ಗೊತ್ತೈತಿ. ಆಮೇಲೆ ಹೇಳಿದ್ರು ಇವೆಲ್ಲ ಏನಾಗ್ಬಿಡ್ತೈತಿ, ಎಲೆಕ್ಷನ್ ಟೈಮ್ನಾಗ ಬಂದು ಏನೋ ಒಂದು ಸಣ್ಣದು ಒಂದು ಮಿಸ್ಟೇಕ್ ಮಾಡಿಬಿಡ್ತಾರೆ. ಆ ಮಿಸ್ಟೇಕ್ ಅದನ್ನ ನಮ್ಮ ಯಾಕಂದ್ರೆ ಎಲ್ಲಾರ್ಗು ದೇವ್ರ ಕಿವಿ ಕೊಟ್ಟಿರ್ತಾನೆ. ಕಿವಿಗೆ ಏನೇನೋ ನಿಮ್ಮ ಬಗ್ಗೆ ಎಲ್ಲ ಇಲ್ಲಿ ಏನೋ ಮಾಡಿದ್ದು ಯಾವುದೋ ಒಂದು ಇದು ಪಕ್ಷದ ಇದನ್ನ ಮಾಡಿದಾಗ ಎಲ್ಲ ಪಕ್ಷದವರು ಒಂದೇ ಥರ ನೋಡಬೇಕು. ಅದು ಬಿಟ್ಟು ಒಂದೇ ಪಕ್ಷದ ಇದನ್ನ ಅವ್ರನ್ನ ಕರೆಸಿ ಸನ್ಮಾನ ಮಾಡಿ ಇದನ್ನ ಮಾಡಿ ನಮ್ದು ಕರೆಸಿ ನಾವು ಬರ್ತಾ ಇದ್ವಿ. ಆ ಒಂದು ಸಣ್ಣ ಕಾರಣ ಒಂದು ಅದನ್ನೇನು ನಮ್ಮ ಮನಸ್ಸಿನಾಗ ಇಟ್ಕೊಂಡಿಲ್ಲ, ಅದನ್ನ ನಾವು ಮಾಡೇ ಮಾಡ್ತೀವಿ. ನಾವೇನು ಈ ಊರಿಗೆ ಬಂದಿದ್ದು ನಮ್ಮ ತಂದೆ ತಾಯಿ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು. ನಿಮ್ಮ ಎಲ್ಲ ಹಿರಿಯರ ಆಶೀರ್ವಾದಲಿದ್ದ ನಮ್ಮ ತಂದೆ ತಾಯಿನ ನಮ್ಮ ಸಂಶಿಮ ಅಮ್ಮಾರ ಗೊತ್ತೈತದ ಏನ್ರಿ. ಇವ್ರು ನೀವೆಲ್ಲ ಆರಿಸಿ ಕಳ್ಸಿದ್ದಕ್ಕೆ ನಾವೆಲ್ಲ ನಮ್ಮ ತಂದೆ ತಾಯಿ ಅಲ್ಲಿ ಹೋಗಿ ಬೆಂಗಳೂರಿನಾಗ ಮನೆ ಮಾಡಿ ನಮಗೆಲ್ಲ ವಿದ್ಯಾವಂತರು ಮಾಡ್ಯಾರೆ. ನಾವು ಬಂದಿರೋದೇ ರಾಮದುರ್ಗಕ್ಕೆ ಅಭಿವೃದ್ಧಿ ಸಲುವಾಗಿ, ನಿಮ್ಮಂಥ ಸಮಾಜದವ್ರು ಉದ್ಧಾರ ಮಾಡೋಕ್ಕೋಸ್ಕರ ಬಂದಿದ್ದೀವಿ ನಾವು. ಇಲ್ಲ ಅಂತಂದ್ರೆ ನಾವು ಎಲ್ಲರೂ ಬೇಕಾದ್ರೆ ನಮ್ಗೆ ಬೇಕಾದಷ್ಟು ಅಲ್ಲೆಲ್ಲ ಬಿಸ್ನೆಸ್ ಮಾಡ್ಕೊಂಡಿದ್ವಿ. ಯಾಕಪ್ಪ ಅಂತಂದ್ರೆ ನಮ್ಮ ತಂದೆ ತಾಯಿಗಳು ವೃದ್ಧರಾದಾಗಿಂದ ನಮ್ಗೇನಾಯ್ತು, ರಾಮದುರ್ಗಕ್ಕೆ ಬಂದು ನೀನು ಸೇವೆ ಮಾಡಿ ಬೆಂಗಳೂರಿನಾಗ ಬೇಕಾದಂಗೆ ಇದ್ದ ಅವ್ನು ನಮ್ಮ ಅಣ್ಣ, ಅವನು ಕರ್ಕೊಂಬಂದು ಇಲ್ಲಿ ಸೇವೆ ಮಾಡೋಕ್ಕಂತಾನೆ ಬಿಟ್ಟಾರೆ. ಅದೊಂದು ಸಣ್ಣ ಪುಟ್ಟ ಇದು ಇರ್ತೈತಿ. ಅದನ್ನೆಲ್ಲ ನಾನು ಹೋಗ್ಲಾಡಿಸಿ ನಾನು ಮುಂದಿನ ದಿನಗಳಲ್ಲಿ ಈ ವೇದಿಕೆ ಮೂಲಕ ಆಶ್ವಾಸನೆ ಕೊಡ್ತೀನಿ. ಮೀಲಪ್ಪ ಅವ್ರಿಗಾಯ್ತು ಎಲ್ಲ ಸಹೋದರಗತೆ ಅದಾರೆ. ಮತ್ತು ನಿಮ್ಮ ಸಮಾಜದವ್ರು ಭಾಳ ನಾವೆಲ್ಲ ಅಣ್ಣ ತಮ್ಮದ್ರಾಗ ಅದೀವಿ. ನಾವು ರಂಗನಗೌಡ್ರಿಗೆ ಎಲ್ಲ ಗೊತ್ತಿದೆ. ನಾವು ಇದು ನಿಮ್ಮ ಸಮಾಜ ಒಂದೇ ಅಂತಲ್ಲ, ನಮ್ಮ ರಾಮದುರ್ಗೆ ನಮ್ಮ ಸಮಾಜ ಅಂತ ತಿಳ್ಕೊಂಡು ಬಂದಿರೋರು ನಾವು ಅಭಿವೃದ್ಧಿ ಮಾಡ್ತೀವಿ. ನಿಮ್ಮ ಸಮಾಜಕ್ಕೆ ಅದೇನು ಕೇಳಿದಾರೆ ಅವ್ರು 30 ಲಕ್ಷ ಅಲ್ಲ ಇನ್ನೂ ಜಾಸ್ತಿನೂ ಹಾಕಿಸ್ತೀನಿ ಅಂತ ಹೇಳಿ ಈ ನಿಮ್ಗೆ ಮತ್ತೆ ಏನು ಕಮ್ಮಿ ಬಿದ್ರು ನಾನು ಮಾಡಿಸ್ತೀನಿ ನಮ್ಮ ಸಹೋದರ ಮೂಲಕ ಅಂತ ಹೇಳಿ ನಾನು ಆಶ್ವಾಸನೆ ಕೊಡ್ತೀನಿ. ನನಗೆ ಮಾತಾಡೋಕ್ಕೆ ನನಗೆ ಇಷ್ಟೊತ್ತು ನಮಗೆ ಮಾತಾಡೋಕ್ಕೆ ನೀವೆಲ್ಲ ಸಹನೆ ಅಂತ ಕೇಳಿದ್ದಕ್ಕೆ ಧನ್ಯವಾದಗಳು ತೋರಿಸ್ತೀನಿ. ಬಹಳಷ್ಟು ಅಧ್ಯಕ್ಷೀಯ ಭಾಷಣದಲ್ಲಿ ಮಾರ್ಗವಾಗಿ ಮಾತಾಡಿದ್ರು, ಅವರಿಗೂ ಕೂಡ ಧನ್ಯವಾದ. ಕೊನೆಯದಾಗಿ ಇಲ್ಲಿವರೆಗೆ 613ನೇಯ ಶ್ರೀ ವೇಮನರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ದೇವೆ. ಸಮಯದ ಅಭಾವದಿಂದ ಈ ವೇದಿಕೆಯ ಮೇಲಿರುವ ಅಧ್ಯಕ್ಷರಾದಿಯಾಗಿ ಎಲ್ಲ ಅತಿಥಿ ಮಹೋದಯರಿಗೂ ಹಾಗೂ ಇಡೀ ತಾಲೂಕಿನ ನಮ್ಮ ರೆಡ್ಡಿ ಬಳಗದವರಿಗೂ ಎಲ್ಲರಿಗೂ ಏಕಕಾಲಕ್ಕೆ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದ.